ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಮಾಧ್ಯಮದ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳೆ ಹಾಗೂ ನನ್ನ ಜೊತೆ ಜಗದೀಶ್ ಎಂ ಹುಣಕಲ್. ಕೃಷಿ ಪ್ರಧಾನವಾದ ನಮ್ಮ ಹಳ್ಳಿಗಳ ಸೊಗಡಿನ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ತಲಾಂತರಗಳಿಂದ ನಮ್ಮ ಹಿರಿಯರು ಆಚರಿಸಿಕೊಂಡು ಬರುತ್ತಿರುವ ಮಣ್ಣು ಪೂಜೆ ಸಂಸ್ಕೃತಿಯ ಹಬ್ಬಗಳ ಪ್ರಾಮುಖ್ಯತೆ, ಹಾಡುಗಳ ಮೂಲಕ, ಉಪನ್ಯಾಸದ ಮೂಲಕ ಮುಂದಿನ ಜನಾಂಗದವರು ಈ ಮಣ್ಣಿನ ಸೊಗಡಿನ ವಿಶಿಷ್ಟವಾದ ಹಬ್ಬಗಳನ್ನು ಅನೂಚಾನವಾಗಿ ಆಚರಿಸಿಕೊಂಡು ಹೋಗಬೇಕೆನ್ನುವ ಸದುದ್ದೇಶದಿಂದ ಸತತ 14ನೇ ವರ್ಷದ ಮನೆ ಮನೆಯಲ್ಲಿ ಶ್ರಾವಣ ಜಾನಪದ ಕಾರ್ಯಕ್ರಮ ಎಂಬ ವಿಶಿಷ್ಟ ಕಾರ್ಯಕ್ರಮದ ವರದಿಗೆ ಹೆಮ್ಮೆಯಿಂದ ಸ್ವಾಗತಿಸುತ್ತೇವೆ. ಉತ್ತರ ಕರ್ನಾಟಕದ ನಡೆದಾಡುವ ಜಾನಪದ ವಿಶ್ವವಿದ್ಯಾಲಯವೆಂದೇ ಪ್ರಖ್ಯಾತಿ ಪಡೆದಿರುವ ಡಾಕ್ಟರ್ ರಾಮು ಮೂಲ್ಗಿ ಅವರ ಯಶಸ್ವಿ ನೇತೃತ್ವದ ಜನಪದರು ಕರ್ನಾಟಕ ಜಾನಪದ ಜಗತ್ತು ಟ್ರಸ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ ಧಾರವಾಡ ಮತ್ತು ಶ್ರೀ ಬೆನಕ ಆರ್ಟ್ ಗ್ಯಾಲರಿ, ಮಯೂರ್ ಗಾರ್ಡನ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ 14ನೇ ವರ್ಷದ ಮನೆ ಮನೆಯಲ್ಲಿ ಶ್ರಾವಣ ಜಾನಪದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಇದೇ ಶನಿವಾರ ದಿನಾಂಕ 25 ಜುಲೈ 2025ರಂದು ಹುಬ್ಬಳ್ಳಿಯ ಗರಗ್ ಆರ್ಟ್ ಗ್ಯಾಲರಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಮಹಾಪೌರರಾದ ಡಾಕ್ಟರ್ ಶ್ರೀ ಪಾಂಡುರಂಗ್ ಪಾಟೀಲ್ ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನು ಹೊಸ್ಮನಿ, ಗಣ್ಯ ವ್ಯಾಪಾರಸ್ಥರು, ಪರಿಸರ ಪ್ರೇಮಿಗಳು ಹಾಗೂ ಶ್ರೀ ಬಸವರಾಜ ಕ್ಲಾಸ್ಪುರ್, ಚೇರ್ಮನ್ನರು ಎಪಿಎಂಸಿ ಸಂಸ್ಥೆ ಹುಬ್ಬಳ್ಳಿ ಮತ್ತು ಯುವ ನೇತಾರರಾದ ಶ್ರೀ ಸುಭಾಷ್ ಸಿಂಗ್ ಜಮಾದಾರ್, ಖ್ಯಾತ ವಕೀಲರಾದ ಶ್ರೀ ಎಸ್.ಎಂ. ಅಕ್ಕಿ, ರಂಗ ಕಲಾವಿದರಾದ ಶ್ರೀ ಕರಿ ಬಸಮ್ಮನವರ್ ಹಾಗೂ ಇತರೆ ಹಿರಿಯರು, ಸಮಾಜದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡ ನಂತರ ವಾಸ್ತವಿಕವಾಗಿ ಮಾತನಾಡಿದ ಜಾನಪದ ತಜ್ಞ ಡಾಕ್ಟರ್ ರಾಮು ಮೂಲ್ಗಿ ಅವರು ವಿಶಿಷ್ಟವಾಗಿ ಉತ್ತರ ಕರ್ನಾಟಕದ ವಿಶೇಷ ಶೈಲಿಯಾದ ಗೀಗಿ ಪದಗಳ ಮೂಲಕ ಉತ್ತರ ಕರ್ನಾಟಕದ ಮಣ್ಣಿನ ಪೂಜೆಯ ಮೂಲಕ ಆಚರಿಸುವ ಹಬ್ಬಗಳ ವಿಶೇಷತೆ ಕುರಿತು ತಿಳಿಸಿದರು. ಇಂದಿಗೂ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶವೇ ಆಗಿದೆ. ಹಾಗೆ ನೋಡಿದರೆ ನಮ್ಮೆಲ್ಲರ ಜೀವನ ಮಣ್ಣಿನಿಂದಲೇ ಪ್ರಾರಂಭಗೊಂಡು ಮಣ್ಣಿನಿಂದಲೇ ಮುಕ್ತಾಯಗೊಳ್ಳುತ್ತದೆ. ಫ್ಯಾಕ್ಟರಿಗಳಲ್ಲಿ ಅದೆಷ್ಟೋ ವಸ್ತುಗಳನ್ನು ಉತ್ಪಾದನೆ ಮಾಡಿದರೂ ಸಹ ಒಂದು ಹಿಡಿ ಅನ್ನ ಬೆಳೆಯಲು ಮಣ್ಣು ಬೇಕೇ ಬೇಕು. ಅದಕ್ಕೆ ಮಣ್ಣು ಪೂಜನೀಯ ಅಷ್ಟೇ ಅಲ್ಲ, ಆ ಮಣ್ಣನ್ನೇ ನಂಬಿಕೊಂಡ ನಮ್ಮ ರೈತ ಬಾಂಧವರು ಅಷ್ಟೇ ಪ್ರಾಮುಖ್ಯರು. ರೈತರು ಒಂದು ವರ್ಷದಲ್ಲಿ ಸಮಯಕ್ಕೆ ತಕ್ಕಂತೆ ಒಟ್ಟು 5 ಸಲ ಮಣ್ಣಿನ ಪೂಜೆ ಮಾಡುತ್ತಾರೆ. ಮೊದಲು ಕಾರ ಹುಣ್ಣಿಮೆ, ನಂತರ ಎರಡನೇದಾಗಿ ಆಷಾಢ ಮಾಸ ಗುಳ್ಳವನ ಹಬ್ಬ, 3 ನಾಗಪಂಚಮಿಯ ಸಂದರ್ಭದಲ್ಲಿ ನಾಗನ ಮಣ್ಣಿನ ಪ್ರತಿಮೆ ಶ್ರಾವಣ ಮಾಸದಲ್ಲಿ, ನಂತರ ಭಾದ್ರಪದ ಮಾಸ ಗಣಪತಿ ಹಬ್ಬ, ನಂತರ ಗೌರಿ ಹುಣ್ಣಿಮೆ. ಹೀಗೆ ಹುಣ್ಣಿಮೆ ಸಂದರ್ಭದಲ್ಲಿ ಮಣ್ಣಿನಿಂದ ಮಾಡಿದ ಶ್ರೀಗವ್ವ ಮತ್ತು ಗೌರಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಕಾರ ಹುಣ್ಣಿಮೆ ಬರುವುದು ಮಳೆಗಾಲದ ಆರಂಭದ ದಿನಗಳಲ್ಲಿ. ರೈತ ಮುಂದಿನ ಬೆಳೆಗಳನ್ನು ಬೆಳೆಯುವ ಸಲುವಾಗಿ ಮತ್ತೆ ಕೃಷಿ ಚಟುವಟಿಕೆ ಆರಂಭಿಸಲು ಮೊದಲು ಮಣ್ಣಿಗೆ ಪೂಜೆ ಸಲ್ಲಿಸುತ್ತಾನೆ. ಕೃಷಿ ಚಟುವಟಿಕೆಗೆ ಬೇಕಾಗಿರುವುದು ಎತ್ತುಗಳು. ಅವು ಕೇವಲ ಎತ್ತುಗಳಲ್ಲ, ರೈತರ ದೇವರು ಮತ್ತು ಮಿತ್ರ, ಆಪ್ತ ಬಾಂಧವರು ಕೂಡ. ಹೊಲವನ್ನು ಉಳುಮೆ ಮಾಡುವುದರಿಂದ ಹಿಡಿದು ಬೆಳೆದ ಬೆಳೆಗಳನ್ನು ರಾಶಿ ಮಾಡಿ ಅದನ್ನು ಸಾಗಿಸಲು ಎತ್ತುಗಳೇ ಆಧಾರ. ಅದಕ್ಕಾಗಿ ರೈತ ಮೊದಲು ಎತ್ತಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಕಾರ ಹುಣ್ಣಿಮೆ ಸಂದರ್ಭದಲ್ಲಿ ಎತ್ತುಗಳನ್ನು ಪೂಜೆ ಮಾಡುತ್ತಾನೆ. ಹೀಗೆ ವಿಶಿಷ್ಟವಾಗಿ ಗಣೇಶ ಚೌತಿಯಲ್ಲಿ, ನಾಗರ ಪಂಚಮಿಯಲ್ಲಿ ಮಣ್ಣಿನ ಆರಾಧನೆ ಕುರಿತು ವಿವರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ರವರು ನಮ್ಮ ಉತ್ತರ ಕರ್ನಾಟಕದ ವಿಶಿಷ್ಟ ಸಂಸ್ಕೃತಿಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಡಾಕ್ಟರ್ ರಾಮು ಮೂಲ್ಗಿ ಅವರ ನೇತೃತ್ವದ ತಂಡ ಸತತವಾಗಿ ಕಳೆದ 14 ವರ್ಷಗಳಿಂದ ಮನೆ ಮನೆಯಲ್ಲಿ ಶ್ರಾವಣ ಜಾನಪದ ಕಾರ್ಯಕ್ರಮ ವಿವಿಧ ಬಡಾವಣೆಯಲ್ಲಿ ಆಚರಿಸುತ್ತಿರುವುದನ್ನು ಶ್ಲಾಘಿಸಿದರು. ಅವಳಿ ನಗರದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಬೇಕೆಂದು ಕರೆ ನೀಡಿದರು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಚನ್ನು ಹೊಸ್ಮನಿ ಅವರು ನಗರ ಪ್ರದೇಶಗಳಲ್ಲಿ ಹಳ್ಳಿ ಸೊಗಡಿನ ಇಂತಹ ಹಬ್ಬದ ಆಚರಣೆ ಕಾರ್ಯಕ್ರಮಗಳಿಗೆ ತಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು. ಯುವ ನೇತಾರರಾದ ಶ್ರೀ ಸುಭಾಷ್ ಸಿಂಗ್ ಜಮಾದಾರ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ನಗರದ ನೃತ್ಯಂಗ ಬೆಟ್ಟದ ಹತ್ತಿರವಿರುವ ಖಾಲಿ ನಿವೇಶನವನ್ನು ಉತ್ತರ ಕರ್ನಾಟಕದಲ್ಲಿ ಮಾದರಿ ಎನ್ನುವಂತೆ ಜಾನಪದ ಚಟುವಟಿಕೆಗಳಿಗಾಗಿಯೇ ಸರ್ಕಾರ ಮೀಸಲಿಟ್ಟು ಅದಕ್ಕಾಗಿ ಒಂದು ಭವ್ಯ ಕಟ್ಟಡವನ್ನು ನಿರ್ಮಿಸಲು ಸ್ಥಳೀಯ ಶಾಸಕರುಗಳ ಮೇಲೆ, ಸಂಸದರ ಮೇಲೆ ಆಗ್ರಹಪೂರ್ವಕವಾಗಿ ಒತ್ತಡದ ಮೂಲಕ ಹೋರಾಟ ಮಾಡಲು ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು. ಇನ್ನೋರ್ವ ಅತಿಥಿ ಶ್ರೀ ಎಸ್.ಎಂ. ಅಕ್ಕಿ ಅವರು ಮಾತನಾಡುತ್ತಾ, ಸಮಸ್ತ ಕರಾವಳಿ ಪ್ರದೇಶದ ಕಾಳುಮೆಣಸಿನ ರಾಣಿ ಖ್ಯಾತಿಯ ಚನ್ನಭೈರಾದೇವಿ ಯುರೋಪಿಯನ್ನರ ನಿದ್ದೆಗೆಡಿಸಿ ಸ್ವಾಭಿಮಾನದ ಸಾಮ್ರಾಜ್ಯ ಕಟ್ಟಿಕೊಂಡು 5 ದಶಕಗಳ ಕಾಲ ಸಮರ್ಥ ಆಡಳಿತ ನಡೆಸಿದ ಸಾಧಕಿ. ಅಂತಹ ಸಾಧಕಿ ರಾಣಿಯ ಕುರಿತಾಗಿ ಕರಾವಳಿಯ ನೆಲದಲ್ಲಿ ದೊರೆಯದ ಗೌರವ, ಮನ್ನಣೆ, ಅಧ್ಯಯನದ ಪೀಠ ಸ್ಥಾಪನೆಯ ಕೊರತೆ ಬಗ್ಗೆ ಐತಿಹಾಸಿಕ ಒಲವು, ಕಾಳಜಿ ಇಲ್ಲವಾದದ್ದನ್ನು ಖೇದಕರ ಎಂದರು. ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಅನೇಕ ಜನಪ್ರಿಯ ಜಾನಪದ ಗೀತೆಗಳನ್ನು ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು. ಶ್ರೀ ಶಿವರುದ್ರಪ್ಪ ಬಡಿಗೇರ್ ಅವರು ಕಾರ್ಯಕ್ರಮದ ಸಂಚಾಲಕರಾಗಿದ್ದರು. ಉತ್ತರ ಕರ್ನಾಟಕದ ಜಾನಪದ ಕಲೆಗಳ ಮತ್ತು ಹಬ್ಬಗಳ ವಿಶಿಷ್ಟ ಆಚರಣೆ ಸಂಸ್ಕೃತಿಯನ್ನು ಸಂರಕ್ಷಿಸುವ ಸದುದ್ದೇಶದಿಂದ ಹುಬ್ಬಳ್ಳಿಯಲ್ಲಿ ಜಾನಪದ ಕಲೆಗಳಾದ ದೊಡ್ಡಾಟ, ಸಣ್ಣಾಟ, ಬಯಲಾಟ, ಹೆಜ್ಜೆ ಮೇಳ, ಗೀಗಿ ಪದ ಮುಂತಾದವುಗಳ ಕುರಿತು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ತರಬೇತಿ ನೀಡಲು, ಪ್ರದರ್ಶನ ನೀಡಲು ಉತ್ತರ ಕರ್ನಾಟಕದ ಜಾನಪದ ಕಲೆಗಳ ಮತ್ತು ವಸ್ತು ಸಂಗ್ರಹಾಲಯ ಮುಂತಾದವುಗಳಿಗಾಗಿ ಪ್ರತ್ಯೇಕವಾದ ಜಾನಪದ ಕಲಾಗ್ರಾಮ ನಿರ್ಮಾಣದ ಅವಶ್ಯಕತೆ ಕುರಿತು ಸ್ಥಳೀಯ ಶಾಸಕರು, ಸಂಸದರು, ಮಂತ್ರಿಗಳು ಆದ್ಯತೆಯ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು
ಸ್ಥಳೀಯ ಹಳ್ಳಿಗರ ನಾಗರಿಕರ ಪರವಾಗಿ, ಕಲಾವಿದರ ಪರವಾಗಿ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮವೂ ಕೂಡ ಆಗ್ರಹಿಸುತ್ತದೆ. ಪ್ರಿಯ ವೀಕ್ಷಕರೇ, ಇಂಥ ಕಾರ್ಯಕ್ರಮಗಳು ಸಮಾಜದ ಬದಲಾವಣೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಈ ವರದಿಯನ್ನು ನೀಡುತ್ತಿದೆ. ನಾವು ಇಂಥ ಕಾರ್ಯಕ್ರಮ ಕುರಿತು ನಿಷ್ಠೆಯಿಂದ ವರದಿ ಮಾಡುತ್ತಾ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಾಗರಿಕರು, ಮಹಿಳಾ ಮಂಡಳದವರು, ಯುವಕ ಮಂಡಳದವರು, ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದವರು ನಿಮ್ಮ ವಾಸದ ಪ್ರದೇಶದಲ್ಲಿ, ಸಮುದಾಯ ಭವನದಲ್ಲಿ, ದೇವಸ್ಥಾನ ಆವರಣದಲ್ಲಿ ಈ ರೀತಿಯ ಮನೆಯಲ್ಲಿ ಜಾನಪದ ಕಾರ್ಯಕ್ರಮವನ್ನು ಆಯೋಜಿಸಲು ಇಚ್ಛಿಸಿದರೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ 6363107122 6363107122 ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು. ಇಂಥ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ಈ ಕೆಳಗಿನ ಯಾವುದಾದರೂ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಐಹೊಳಿ, ಮೊಬೈಲ್ ವಾಟ್ಸಪ್ 6363107122, ಲಿಂಗರಾಜ್ ಧಾರವಾಡ ಸೆಕ್ಟರ್, ಮೊಬೈಲ್ ವಾಟ್ಸಪ್ 9448590345, ಜಗದೀಶ ಮುನಕಲ್, ಮೊಬೈಲ್ ವಾಟ್ಸಪ್ 9611863729. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಥವಾ ಚಂದಾದಾರ ಆಗುವ ಮೂಲಕ ಶೇರ್ ಹಾಗೂ ಲೈಕ್ ಬಟನ್ ಒತ್ತುವ ಮೂಲಕ ಸಾಹಿತ್ಯ ಹಾರೈಸಿ. ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ಮನೆ ನಮ್ಮ ನಡೆ ಸಮೃದ್ಧಿ ಮಾಡಿ. ವಂದನೆಗಳು. ನಡೀತಿರುವುದು ಎರಡನೇ ಕಾರ್ಯಕ್ರಮ. ರಾಮೂರ್ ಮುಲ್ಗಿಯವರು ಈ ಹಿಂದೆ ನಮ್ಗೆ ಎಲ್ಲರೂ ಮಾಡಿದ್ರು. ರಾಮದೂರ್ ಇದ್ರು, ಮಹೇಶ್ ತೆಂಗಿನಕಾಯಿ ಅವರು ಎಲ್ಲ ಶಾಸಕರಾಗಿರ್ಬೇಕಲ್ಲ, ಅವರು ಒಂದು ಉದ್ಘಾಟನೆ ಮಾಡಿದ್ರು. ಇವತ್ತು ಸಹ ಅವರೇ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅವರಿಗೆ ರಾಮೂರ್ ಮುಲ್ಗಿಯವರ ಪರವಾಗಿ ಹಾಗೂ ಜನಪದ ಕರ್ನಾಟಕ ಜಾನಪದ ಜಗತ್ತು ಟ್ರಸ್ಟ್ ವತಿಯಿಂದ ಅವರಿಗೆ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯನ್ನು ಹಂಚಿಕೊಂಡಂತ ಮಾಜಿ ಮಹಾಪೌರರು, ರಂಗ ಕಲಾವಿದರು, ಬಹುಮುಖ ಪ್ರತಿಭೆಗಳಂತ 86 ವಯಸ್ಸಿನ ಪಾಂಡುರಂಗ ಪಾಟೀಲ್ ಅವರು ಇವತ್ತು ಅವರಿಗೆ ಅವರು 86 ವಯಸ್ಸಾದರೂ ಇನ್ನು ಮೋಟರ್ ಸೈಕಲ್ ಮೇಲೆ ಎಲ್ಲ ಅಡ್ಡಾಡ್ತಾರೆ. ನನಗೆ ಒಂದು ಆಶ್ಚರ್ಯ ಆಗಿರೋದು, ಏನಪ್ಪ ಇವರು ಇಂಥ ಇಷ್ಟು ವಯಸ್ಸಿನಾಗ ಮೋಟರ್ ಸೈಕಲ್ ಹೊಡಿತಾರಲ್ಲ ಅಂತ ದಿನ ಬಿಟ್ಟಾಕ್ತಾರೆ ಅವ್ರಿಗೆ. ಸೊ ಅವರಿಗೆ ಈ ಸಂಸ್ಥೆ ವತಿಯಿಂದ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇದಲ್ಲದೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಂತ ಸನ್ಮಾನಿಕ ಮಯೂರಿ ಗಾರ್ಡನಿನ ಹಿರಿಯರು ಆದಂಥ ST ಅಕ್ಕಿಯವರಿಗೂ ಸಹ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸನ್ಮಾನ್ ಕಾಲನಿಯ ಅಧ್ಯಕ್ಷರಾದಂಥ ಚಿಟ್ಟ ಅವರಿಗೂ ಸ್ವಾಗತ, ಸುಸ್ವಾಗತ. ಎಕ್ಲಾಸ್ಪುರ್ ಅವರಿಗೂ ಸ್ವಾಗತ, ಪುಲಿ ಅವರಿಗೂ ಸ್ವಾಗತ, ಸುಸ್ವಾಗತ. ಇಲ್ಲಿ ಬಂದಂಥ ಎಲ್ಲ ಸುತ್ತಮುತ್ತಲಿನ ಬಡಾವಣೆಯ ಮುಖಂಡರು ಬಂದಿದ್ದಾರೆ. ನಮ್ಮ ಸನ್ಮಾನ್ ಮಯೂರ್ ಗಾರ್ಡನ್ ಮಹಿಳಾ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಕಾಮರೆ ಮೇಡಮ್ ಅವರಾಗಲಿ, ಉಳ್ಳಾಗಡ್ಡಿ ಮೇಡಮ್, ಕೋದಡ್ಡಿ ಮೇಡಮ್ ಭಾಳ ಸುಂದರವಾಗಿ ಆಡಿದರು. ಸೊ ಅವರೆಲ್ಲರಿಗೂ ನಾವು ಇಲ್ಲಿ ಎಲ್ಲ ಬಂದಂಥ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಸಮಿತಿ ಒಳಗೆ ಕೆಲವು ಶ್ರಾವಣ ಮಾಸ ಕಾರ್ಯಕ್ರಮ ಒಂದು ಸಮಿತಿ ಒಳಗೆ ಇದ್ದಂಥ ಜನ ಇವರು ಭಾಳ 32 ಜನ ಅದಾರ. ಸೊ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಹೇಳಬೇಕಂದ್ರೆ ಹೇಳಿದೆ ಅಷ್ಟು ಮಂದಿಗೆ ಯಾರು ಬಂದಿರೋದು. ಬಸವರಾಜ್ ಎಕ್ಲಾಸ್ಪುರ್, ಚನ್ನು ಹೊಸಮನಿ, ಶ್ರೀನಿವಾಸ್ ಜಿ, ಹರೀಶ್ ಜಿಂಗ್ಳಿ, ಸುಭಾಷ್ ಸಿಂಗ್ ಜಮಾದಾರ್, ಕಿಶನ್ ಬಿಲ್ಲಾನ, ಬಸವರಾಜ್ ಸಿಕ್ಕರಸಾಲಿ, ಬಸವರಾಜ್ ಗಾಣಿಗೇರ್, ವೀರಭದ್ರೇನ ಹಿರೇಮಠ್, ಕುರ್ಸಿದ್ದಯ್ಯ ಬಿಡಿಗೆ, ಮನೀಶ್ ಶಿಂದೆ, RV ತವಣಪ್ಪನವರು, ಪ್ರಕಾಶ್ ಸರ್ಜನವರು, ಮಾರುತಿ ಹುಟಗಿ, ಬಲ್ವೀನ್ ಪೋತಾರ್, ಶಿವಪ್ಪ ಗಚ್ಚನವರು, ರಮೇಶ್ ಕರಿಬಸಪ್ಪನವರು, ಯಲ್ಲಪ್ಪ ಗಾಳಪ್ಪನವರು, ಕುಂಡಲಿ ಚಿಟ್ಟ, ST ಅಕ್ಕಿ, SN ಮುಗಿ, ಗುರುಪಾಲ್ ಬಡಿಗೇರಿ, ಉಮೇಶ್ ಮಿಸ್ಕರ್, ನಾಗರಾಜ್ ಕುಲಕರ್ಣಿ, ಸುಬ್ಬರಾಜ್ ಪಟೇಲ್, ರಾಮಚಂದ್ರ ರತನಿ, ನಾಗರಾಜ್ ಕುಲಕರ್ಣಿ, ಶ್ರೀಮತಿ ಗೋದಡ್ಡಿ,
ಶ್ರೀಮತಿ ಕಾಮರಿ, ಶ್ರೀಮತಿ ಪುಷ್ಕಳಿಕೆ. ಸೊ ಇವರೆಲ್ಲರಿಗೂ ಇವ್ರ ಹೆಸರಿಂದ ಮತ್ತೆ ಕೆಲವು ಜನ ಬಂದಾಗ ಅವರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಹೇಳಿ ಇದೊಂದು ಜನಪದ ಕಾರ್ಯಕ್ರಮವಾಗಿದ್ದರಿಂದ ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಈ ನಮ್ಮ ರಾಮ ಮುಲ್ಗಿಯವರು ಭಾಳ ಸುಂದರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ ನಾನು. ಒಳ್ಳೆಯ ಜಾನಪದ ಕಲಾವಿದರು ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬರ ಮನೆಯೊಳಗೂ ಅಲ್ಲಿ ಎಲ್ಲರ ಹೆಣ್ಮಕ್ಳು ಕೂಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಅವರು ನಡೆಸ್ಕೊಡ್ಲಿ. ಪ್ರತಿ ವರ್ಷ ಇದನ್ನು ಸುಂದರವಾಗಿ ನಡೆಸ್ಕೊಂಡ್ರಿಂದ ಅವರಿಗೆ ಎಲ್ಲರಿಗೂ ಪರವಾಗಿ ಧನ್ಯವಾದ ಹೇಳಿ ಅವ್ರಿಗೂ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಸ್ವಾಗತವನ್ನು ಕೋರಿದ ಶ್ರೀ ರಾಮಚಂದ್ರ ಗಿರಿಯವರಿಗೂ ಸ್ವಾಗತ ಹಾಗೂ ವೇದಿಕೆಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪುಷ್ಪಾರ್ಪಣೆ. ಮೊದಲನೇದಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಎಸ್ ಟಿ ಅಕ್ಕಿ ಅವರಿಗೆ ಪುಷ್ಪವನ್ನು ಶಿವರುದ್ರಪ್ಪ ಬೆಳಗೇರವರು ಕೊಡಬೇಕು. ಅದೇ ರೀತಿ ಈ ಸಮಾರಂಭದ ಉದ್ಘಾಟಕರಾದ ಶ್ರೀ ಪಾಂಡುರಂಗ್ ಪಾಟೀಲ್ ಮಹಾಪೌರರು, ಮಾಜಿ ಮಹಾಪೌರ ಹುಬ್ಬಳ್ಳಿ, ಇವರಿಗೆ ಪುಷ್ಪಾರ್ಪಣೆ. ವೇದಿಕೆ ಮೇಲೆ ಸನ್ಮಾನ ಕಲ್ಯಾಣ ಅಧ್ಯಕ್ಷರಾದ ಶ್ರೀ ಪುಂಡ್ಲಿಕ್ ಚೆಟ್ಟ ಅವರಿಗೆ ಪುಷ್ಪಾರ್ಪಣೆ. ಶ್ರೀ ರಾಮಚಂದ್ರ ಗಾರಿ ಅವರಿಗೆ ಪುಷ್ಪಾರ್ಪಣೆ. ಸುಭಾಷ್ ಚಂದ್ರ ಜಮಾದಾರ್ ಅವರಿಗೆ ಪುಷ್ಪಾರ್ಪಣೆ. ಹಾಗೆ ವೀರಭದ್ರಯ್ಯ ಹಿರೇಮಠ ಅವರಿಗೆ ಪುಷ್ಪಾರ್ಪಣೆ. ಹುಲಿಸರಿಗೆ ಪುಷ್ಪಾರ್ಪಣೆ. ಗುರುಪಾದ್ ಬೆಳಗೇರ್ ಅವರಿಗೆ ಪುಷ್ಪಾರ್ಪಣೆ. ಚೆನ್ನ ಹೊಸಮನಿ ಅವರು ಹೇರಿಕ್ ಮೇಲೆ ಬರಬೇಕು. ನಾಗರಾಜ್ ಕುಲಕರ್ಣಿ ಅವರಿಗೆ ಪುಷ್ಪಾರ್ಪಣೆ. ಶ್ರೀ ರಾಮಚಂದ್ರ ಅತ್ನಿ ಅವರಿಗೆ ಪುಷ್ಪಾರ್ಪಣೆ. ಅತಿಥಿಗಳು 32 ಮಂದಿ ಇದ್ದರು. ವೇದಿಕೆ ಸ್ವಲ್ಪ ಸರ್. ಶ್ರೀಮತಿ ಕಾಂಬ್ಳೆ ಅವರಿಗೆ ಪುಷ್ಪಾರ್ಪಣೆ. ಶ್ರೀಮತಿ ಕೋದರೆಡ್ಡಿ ಅವರಿಗೆ ಪುಷ್ಪಾರ್ಪಣೆ. ಶ್ರೀಮತಿ ಕೊಕ್ಕಳಿಕೆ ಅವರಿಗೆ ಪುಷ್ಪಾರ್ಪಣೆ. ಶ್ರೀ ಅಪ್ಪಾಜಿ ಪತ್ಲಿ ಅವರಿಗೆ ಪುಷ್ಪಾರ್ಪಣೆ. ಮಧು ಪಟ್ಟೀಲ್ ಶೆಟ್ಟಿ ಅವರಿಗೆ ಪುಷ್ಪಾರ್ಪಣೆ. ಶ್ರೀ ಎಸ್ ಎಂ ಗಡ್ದನಿ ಗುರುಗಳಿಗೆ ಪುಷ್ಪಾರ್ಪಣೆ. ಶ್ರೀ ರಾಮು ಮುಲ್ಗೆ ಅವರಿಗೆ ಪುಷ್ಪಾರ್ಪಣೆ. ರಾಮು ಮುಲ್ಗೆ ಅವರಿಗೆ ಪುಷ್ಪಾರ್ಪಣೆ. ಅವ್ರಿಗೆ ಕೊಡ್ರಿ ಮೊದಲು. ಇದುವರೆಗೆ ಪುಷ್ಪಾರ್ಪಣೆ ತೆಗೆದುಕೊಂಡಂತ ಮಹಿಳೆಯರಿಗೆ ಹಾಗೂ ನೀಡಿದ ಶಿವರುದ್ರಪ್ಪನವರಿಗೆ ವೇದಿಕೆಯಿಂದ ವಂದನೆಗಳು. ಮುಂದಿನ ಕಾರ್ಯಕ್ರಮ ಈ ಸಮಾರಂಭದ ಪ್ರಾಸ್ತಾವಿಕ ನುಡಿ ಶ್ರೀ ಶಿವರುದ್ರಪ್ಪ ಬೆಳಗೇರ್.
ಇರತಕ್ಕಂಥ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯ ಸಹೋದರ ಸಹೋದರಿಯರು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಮಾತಾಡೋದಕ್ಕಿಂತ ರಾಮು ಮುಲಿಗೆ ಅವರ ಜನಪದ ಸಾಹಿತ್ಯವನ್ನ, ಜನಪದ ಹಾಡುಗಳನ್ನ ಕೇಳಬೇಕಂತ ಹೇಳಿ ನಾನು ಕೂಡ ಬಂದವನು. ಕಳೆದ 14 ವರ್ಷಗಳಿಂದ ಜನಪದದ ಮೂಲಕ ಶ್ರಾವಣ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನ ರಾಮು ಮುಲಿಗೆಯವರು, ಶಿವರುದ್ರ ಬಡಿಗೇರವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಕಾರ್ಯಕ್ರಮ ಸಣ್ಣದಾಗಿದ್ರು ಕೂಡ ಮಾಡ್ತಿರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾದಂಥ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಮು ಮುಲಿಗೆಯವರು ಒಬ್ಬ ಶಿಕ್ಷಕನಾಗಿ APMCಯಲ್ಲಿ ಇರ್ತಕ್ಕಂಥ, ಅದರಲ್ಲೂ ಬಡ ಜನರೇ ಹೆಚ್ಚು ಬರ್ತಕ್ಕಂಥ ಒಂದು ದೇಶವನ್ನ ಅಥವಾ ಸಂಸ್ಕೃತಿಯನ್ನ ನಾಶ ಮಾಡಬೇಕಾದ್ರೆ 15-20 ವರ್ಷಗಳ ಕಾಲ ಆ ದೇಶದ ಸಂಸ್ಕೃತಿಯನ್ನ ಆ ಯುವ ಜನತೆಗೆ ಡಿಸ್ಕನೆಕ್ಟ್ ಮಾಡಿಬಿಟ್ರೆ, ಆ ಯುವ ಜನತೆಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡದೇ ಇದ್ರೆ ಆ ಸಂಸ್ಕೃತಿ ಸತ್ತು ಹೋಗುತ್ತೆ, ತನ್ನಷ್ಟಕ್ಕೆ ತಾನೇ ನಾಶ ಹೋಗುತ್ತೆ. ಯಾವ ಯುದ್ಧವನ್ನು ಮಾಡುವಂತ ಅವಶ್ಯಕತೆ ಇರತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ರಾಮು ಮುಲಿಗೆಯವರು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಟುಕೊಂಡು ಹೆಣ್ಣು ಮಕ್ಕಳಿಗೆ, ಯುವಕರಿಗೆ ಈ ವಿಷಯವನ್ನ ಹೆಚ್ಚು ಹೆಚ್ಚು ತಿಳಿಸಬೇಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನ, ಜೀವಂತಿಕೆಯನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ, ಆಧುನಿಕ ಕಾಲದಲ್ಲಿ, ಅದರಲ್ಲಿಯೂ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಇವತ್ತು ಕುಟುಂಬಗಳು ಕೂಡ ಸಂಕುಚಿತವಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲು ಹಬ್ಬ ಹರಿದಿನಗಳನ್ನು ನಾವು ಯಾವ ರೀತಿಯ ಆಚರಣೆಯನ್ನ ಮಾಡ್ತಾ ಇದ್ವಿ, ಈಗ ಯಾವ ರೀತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹಳ ವ್ಯತ್ಯಾಸ ಇರೋದನ್ನು ನಾವು ಕಾಣ್ತೇವೆ. ಇವತ್ತು ಎಷ್ಟು ಸಂಕುಚಿತ ಮನೋಭಾವನೆ ಬೆಳೀತಾ ಇದೆ ಅಂದ್ರೆ, ಮೊದಲು ನಾವು ವಾರಕ್ಕೊಮ್ಮೆ ಆದ್ರೂ ಯಾರಾದ್ರೂ ಸ್ನೇಹಿತರ ಮನೆಗಾದ್ರೂ ಹೋಗ್ತಾ ಇದ್ವಿ, ಬಂಧು ಬಳಗಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಮೌಲ್ಯಗಳು ಉಳಿದಿದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕುಟುಂಬ ವ್ಯವಸ್ಥೆಯ ಕಾರಣದಿಂದಲೇ ನಮ್ಮ ದೇಶದಲ್ಲಿ ಮೌಲ್ಯಗಳು ಉಳಿದಿವೆ. ಆದ್ರೆ ಇವತ್ತು ಆ ಮೌಲ್ಯಗಳು, ಕುಟುಂಬದ ವ್ಯವಸ್ಥೆಯನ್ನೇ ಹಾಳು ಮಾಡುವಂತ ಷಡ್ಯಂತ್ರಗಳು ಕೂಡ ನಡೆದಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಮು ಮುಲಿಗೆಯವರು ಒಂದು ತಂಡವನ್ನ ಕಟ್ಟಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಯುವ ಜನತೆಗೆ, ಯುವಕರಿಗೆ ಸಂಸ್ಕೃತಿಯ ಜೊತೆಗೆ ಕನೆಕ್ಟ್ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದು ತುಂಬಾ ಶ್ಲಾಘನೀಯ ಕಾರ್ಯ ಅಂತ ಹೇಳಿ ಇಷ್ಟಪಡ್ತೇನೆ. ಚನ್ನು ಹೊಸಮನಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, 5 ಎಕರೆ ಲ್ಯಾಂಡ್ ಇದೆ, ಜನಪದ ಲೋಕಕ್ಕಾಗಿ ಒಂದು ಲ್ಯಾಂಡ್ ಇದೆ ಅಂತ ಹೇಳಿ. ನನಗೆ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ವಿಷಯ ಬಂದಾಗ ನಾನು ಆ ಕಡೆ ರಾಜಕಾರಣಿಗಳನ್ನು ಬಯೋಗೋದಕ್ಕಿಂತ ಈ ಕಡೆ ರಾಜಕಾರಣಿಗಳಿಗೆ ಯಾವುದೇ ಆಸಕ್ತಿ ಇರಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ರಾಜಕಾರಣಿಗಳು ತಾವು ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ಸ್ಪಷ್ಟವಾದಂತ ಒಂದು ಕಲ್ಪನೆ ಇದೆ. ಇವತ್ತು ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ರಾಮನಗರ ದಾಟಿದ ನಂತರ ಜನಪದ ಲೋಕವನ್ನ ಕಾಣ್ತೇವೆ. ಆದ್ರೆ ಜನಪದ ಲೋಕಕ್ಕೆ ತನ್ನ ಬುನಾದಿಯನ್ನು ಹಾಕಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಜನಪದ ಲೋಕವೇ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತೆಕ್ಕಿಸುವಂತ ಘಟನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಜನಪದ ಯಾರೋ ಒಬ್ಬ ವ್ಯಕ್ತಿ ತಾನು ಪ್ರಸಿದ್ಧಿಯನ್ನ ಹೊಂದಬೇಕು ಅಂತ ಹೇಳಿ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಅಲ್ಲ ಇದು. ನನ್ನ ಸಂಸ್ಕೃತಿಯನ್ನ, ನನ್ನ ಬದುಕನ್ನ, ನನ್ನ ಜೀವನವನ್ನ ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಆಡು ಮಾಸಿನಲ್ಲಿ ರಚನೆ ಮಾಡಿರ್ತಕ್ಕಂಥ ಶಬ್ದಗಳ ಜೋಡಣೆಯ ಜನಪದವಾಗಿ ಇವತ್ತು ಬಾಯಿಂದ ಬಾಯಿ ಹರಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾಗತ್ತೆ ಅಂದ್ರೆ, 5 ವರ್ಷ ಶಾಸಕನಾಗಿ ಕೆಲಸ ಮಾಡೋದೇ ಒಂದು ದೊಡ್ಡ ಉಪಕಾರ ಮಾಡಿದ ಹಾಗೆ ಬಿಹೇವ್ ಮಾಡುವಂತ ಜನಪ್ರತಿನಿಧಿಗಳನ್ನ ನಾವು ಕಾಣ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಹೇಗೆ ಅಂದ್ರೆ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಬೆಳಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಜೀವನದ ನಾಡಿ ಯಾವುದು? ಉತ್ತರ ಕರ್ನಾಟಕದ ಜೀವನ ನಾಡಿ ಆಗಿರ್ತಕ್ಕಂಥ ಜನಪದ ಲೋಕಕ್ಕೆ ನಾನು ಏನ್ ಕೊಡಬೇಕು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಬರ್ತಕ್ಕಂಥ ದಿನಗಳಲ್ಲಿ 5 ಎಕರೆಯಲ್ಲಿ ನೀವು ಜನಪದ ಲೋಕಕ್ಕೆ ಸ್ಥಾಪನೆ ಮಾಡಬೇಕು ಅಂತ ನೀವೇನು ಆಲೋಚನೆ ಮಾಡಿದ್ರಿ, ಅದಕ್ಕೆ ಬೇಕಾಗುವಂತ ಎಲ್ಲ ಸಹಾಯವನ್ನ
ಬೆಂಬಲವನ್ನ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳುವಂತ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಸ್ವಭಾವ ಏನಂದ್ರೆ ಒಂದು ಕೆಲಸ ಕೈ ಹಾಕಿದ್ರೆ ನನಗೆ ಬಿಟ್ಟು ಗೊತ್ತೇ ಇಲ್ಲ. ಇತ್ತೀಚೆಗೆ 2 ಘಟನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಯಾರು ಕೂಡ ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಯಾರು ಒಬ್ಬ ಒಂದು 100 ಜನ 25 ವರ್ಷ MLA ಇದ್ದೀನಿ, 25 ವರ್ಷದಿಂದ MP ಇದ್ದೀನಿ, 25 ವರ್ಷದಿಂದ ಸಚಿವನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 100 ಜನ ಸರ್ಕಾರಿ ನೌಕರಿಯನ್ನು ಕೊಡಿಸ್ಲಿಕ್ಕೆ ಆಗಲ್ಲ. ಆದ್ರೆ ನನ್ನ ಜೀವನದಲ್ಲಿ ಒಂದು ಸಲ ನಾನು ಹೋರಾಟ ಮಾಡಿ 2012-13 ಹೋರಾಟ ಮಾಡಿ 9 ತಿಂಗಳ ಸತತ ಹೋರಾಟವನ್ನು ಮಾಡಿ 2757 ಜನರಿಗೆ ಇದೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸವನ್ನ ಕೊಡಿಸಿದ್ದೆ. ಮತ್ತೆ ಮೊನ್ನೆ ಜೂನ್ 9ರಿಂದ ಹೋರಾಟ ಮಾಡಿ ಮತ್ತೆ 2000 ಜನರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸವನ್ನ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಂದೇನೋ ದೊಡ್ಡ ಸಿಕ್ಕೇನೋ ನಾನು ಹೇಳ್ತಾ ಇಲ್ಲ. ಅಂದ್ರೆ ನಾವು ಯಾರು ಅಧಿಕಾರದಲ್ಲಿ ಇರ್ತೀವಿ, ಯಾರು ಜನಪರ ಕೆಲಸವನ್ನ ಮಾಡಿರ್ತೀವಿ, ಸಮಗ್ರ ಚಿಂತನೆಯನ್ನ ಮಾಡಿದಾಗ ಒಂದು ಒಟ್ಟಾರೆ ಪ್ರದೇಶವನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಜನಪದ ಲೋಕಕ್ಕೆ ನನ್ನಿಂದ ಏನು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ರಾಮಮೂಲಿಗೆ ಅವರು ಅಪೇಕ್ಷೆಯನ್ನು ಪಡ್ತಾರೆ. ಆ ರೀತಿಯ ಕೆಲಸವನ್ನ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜನಪದರು ಕರ್ನಾಟಕ ಜಾನಪದ ಟ್ರಸ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ ಧಾರವಾಡ, ಬೆರ್ಗಾ ಆರ್ಟ್ ಗ್ಯಾಲರಿಯಲ್ಲಿ ಇವತ್ತು ನಡೆಯುತ್ತಿರುವಂತಹ ಈ 14ನೇ ವರ್ಷದ ಮನೆ ಮನೆಯಲ್ಲಿ ಶ್ರಾವಣ ಜಾನಪದ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳವರು ಯಾರಂದ್ರೆ ಪಾಂಡುರಂಗ್ ಪಾಟೀಲ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಅಕ್ಕಿ ಗುರುಗಳು ಅದಾರ, ಅವ್ರಿಗೂ ಕೂಡ, ಹಾಗೆ ಈ ಇಲ್ಲಿಯ ಅಧ್ಯಕ್ಷರಾದಾರ ಅವ್ರಿಗೂ, ಮತ್ತು ನಮ್ಮ ಆತ್ಮೀಯ ಗೆಳೆಯ ಎಲ್ಲೇ ಹೋರಾಟಿದ್ರು ನಮ್ಮ ಮಂಗಳಾರಪೇಟೆ ಒಳಗೆ ಒಂದು ಕಂಡು ಮೆಟ್ಟಿನ ಸ್ಥಾನ ಇತ್ತು. ಅಲ್ಲೇ ನಮ್ಮನ್ನೆಲ್ಲ ಹುರಿದಿಮ್ಮಿಸಿ ಕರ್ಕೊಂಡು ಹೋಗಿ ಎಲ್ಲರ ಇಲ್ಲ ಏನಾರ ಒಂದು ಕಾರ್ಯಕ್ರಮ ಇದೆ ಅಲ್ಲೇ ನಮ್ಮನ್ನು ಕರ್ಕೊಂಡು ಹೋಗುವಂಥ ನಮ್ಮ ಸುಭಾಷ್ ಸಿಂಗ್ ಅವರು ಅವರು, ಮತ್ತು ನಮ್ಮ ಚನ್ನು ಹೊಸಮನೆ ಅವರಂಕಿ ಕೊಡಗೈ ದಾನಿಗಳಲ್ಲಿ ಶ್ರೇಷ್ಠ ದಾನಿಗಳು. ಅವ್ರು ಯಾವಾಗ ನೀವೆಲ್ಲರ ಪ್ರಸಾದಕ್ಕೆ ಅಂದ್ರೆ ನಂದೊಂದು 5 ಪಾಕೆಟ್ ಬರ್ಕೊಂಡೇ ಬಿಡ್ರಿ ಅಂದ್ಬಿಡೋರು ಅಂತ. ನೀವು ಕೊಡಂಗಿಲ್ಲ ಹಂಗೆ ನಮ್ಗೆ ಗೊತ್ತೈತೆ. ನೀವೆಲ್ಲರೂ ಬಂದ್ರೆ ಕೊಡಂಗಿಲ್ಲ, ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತೀವಿ, ಅದು ನನಗೆ ಗೊತ್ತೈತೆ. ಎಲ್ಲಿ ಅದು ಪ್ರಸಾದ ಆಕೈತಿ ಅಲ್ಲಿ ಕೊಡ್ತೀವಿ, ಎಲ್ಲಿ ಹಂಗ ಕುಣಿಯೋರು ಕುಡಿದ ನಡೆಯೋರು ಮುಂದೆ ಕೊಡಂಗಿಲ್ಲ, ಅದು ನನಗೆ ಗೊತ್ತೈತೆ. ಅದಕ್ಕೆ ತಮ್ಮ ಕೊಡಗೈ ಅದೇ ರೀತಿ ಮುಂದುವರಿ ನಮ್ಮ ಈ ವೇದಿಕೆಯಲ್ಲಿರುವಂಥ ಎಲ್ಲ ಈ ಕಾರ್ಯಕ್ರಮದ ಏನು ನಿಯೋಜನೆ ಮಾಡಿದಾರ, ಮತ್ತು ಮುಖ್ಯವಾಗಿ ಮುಖ್ಯ ಘಟ್ಟಕ್ಕೆ ಬರಬೇಕಂದ್ರೆ ರಾಮು ಮುಲ್ಗಿ ಸರ್ ಅವರು ನಮಗೆ, ನಾವು ಫಸ್ಟ್ ಒಂದು ಗಣಪತಿ ಅಧ್ಯಕ್ಷ ಆದಾಗಿಂದ ಹಿಡ್ಕೊಂಡು ಇವತ್ತು ಗಣಪತಿ ಅಧ್ಯಕ್ಷ ಆದೆ, ಸಹ ಗೌರವ ಕಾರ್ಯದರ್ಶಿ ಆದೆ, ಉಪಾಧ್ಯಕ್ಷ ಆಗಲಿಲ್ಲ, ಅಧ್ಯಕ್ಷಕ್ಕೆ ಆಗಿ ನಮ್ಮ ವ್ಯಾಪಾರಸ್ಥರ ಸಂಘದೊಳಗೆ ಏನೋ ಕಾರ್ಯಕ್ರಮ ನಡೆಯಿರಿ, ಅದಕ್ಕೆ ಒಂದು ಬೆನ್ನೆಲುಬು ನಮ್ಮನ್ನು ಭುಜ ತಟ್ಟಿ ಬೆಳೆಸಿದಂಥ ಯಾರಾದರೂ ವ್ಯಕ್ತಿ ಇದ್ರೆ ಇವತ್ತ ರಾಮು ಮುಲ್ಗಿ ಸರ್. ಅವ್ರು ಹೊಗಳಬೇಕಂತಲ್ಲ, ಯಾಕಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮನ್ನು ಯಾರು ಬೆಳೆಸಂಗಿಲ್ಲ. ಅದು ನಮ್ಮ ಜಾಮದಾರ್ ಅವ್ರು ಹೇಳ್ತಾರ, ಹೇಳೇ ಬಿಟ್ರಿ ಈಗಾಗಲೇ. ನಾ ಇವತ್ತು 2,000 ಮಂದಿಗೆ ನೌಕರಿ ಕೊಡಿಸಿ 4,000 ಮಂದಿ ಆದ ಅಂತ ಕಾರ್ಯಕ್ರಮ ಇವತ್ತು ಒಬ್ರಿಗೆ ಯಾರಿಗಾರ ನಮ್ಮ MLA ಅವ್ರು ನಾವು ಆಯ್ಕೆ ತಂದಿರ್ತೇವೆ, ಊಟ ಹಾಕಿ ಆಯ್ಕೆ ತಂದು ಎಲ್ಲ ಮಾಡಿರ್ತೀವಿ. MP ಅವ್ರನ್ನ MLA ಅವ್ರನ್ನ ನಾವು ಹೋದ್ರೆ ಗೌರವ ಏನಿಲ್ಲ. ಯಾವಾಗ ನಮ್ದು ಓಟ್ ಹಾಕುವ ಹೊತ್ನಾಗ ನಮ್ಮನ್ನು ಕರೀತಾರ, ನಮ್ದು ಉಪಯೋಗ ತಗೊಂತಾರೆ, ಆಮೇಲೆ ನಮ್ಮನ್ನು ಯಾವ ಕೆಲಸನೂ ಮಾಡಿ ಹೊಡಂಗಿಲ್ಲ. ಯಾಕೆ ಹೇಳ್ಬೇಕಾಗ್ತೈತೆ, ಅವ್ರು ಹೇಳಿದ್ರು ಈಗ ನಿರ್ಬಿಡೆಯಿಂದ ಮಾತಾಡ್ಬೇಕ್ರಿ ಅಂತ ಹೇಳ್ತಾರ. ಅವ್ರು ಎಲ್ಲೇ ಹೋಗ್ಲಿ ಅಗದಿ ಸ್ಟೇಜ್ ಮ್ಯಾಗ ಎಲ್ಲರೂ ಕುಂತಿರ್ತಾರ, ಅವ್ರ ಎದುರಿಗೆ ನಿರ್ಬಿಡೆಯಿಂದ ಮಾತಾಡೋ ವ್ಯಕ್ತಿ ಯಾರಾದ್ರೆ ಅವ್ರು ನಮ್ಮ ಜಾಮದಾರ್. ಹಂಗ ಸುಭಾಷ್ ಸಿಂಗ್ ಅವ್ರಂದ್ರೆ ಸಾಕು. ಸಿಂಗ್ ನಮ್ಮ ಸಿಂಗ್ ಇದ್ದಂಗೆ, ನಮ್ಮ ಹುಳಿಗೆ ಒಬ್ಬ ಸಿಂಗಮ್ ಇದ್ದಂಗೆ. ಇದಕ್ಕೆ ಇವತ್ತ ಇದು ಬೇರೆ ಹೊರಡೋದು ಬೇಡ. ಇವತ್ತೇನು ಕಾರ್ಯಕ್ರಮ ನಡೆದ ಅದರ ಅಂಗವಾಗಿ 2 ಮಾತುಗಳನ್ನು ನಾನು ಹೇಳಿ ಬಯಸ್ತೇನೆ. ಇವತ್ತು 2010-11 ಇರಬಹುದು. ಆ ಕಾರ್ಯಕ್ರಮವನ್ನು, ಮೊದಲನೇ ಕಾರ್ಯಕ್ರಮವನ್ನು ವಿಶ್ವೇಶ್ವರ ನಗರದಲ್ಲಿರುವ ನಮ್ಮ ಮನೆಯಲ್ಲಿ
ಪ್ರಾರಂಭ ಮಾಡಿದ ಒಂದು ಕೀರ್ತಿ. ಜಗದೀಶ್ ಶೆಟ್ಟರ್ ಅಂತವರು ಮತ್ತು ಸನದಿಯವರು, ನಮ್ಮ ಪಿ ಸಿ ಸಿದ್ದನಗೌಡರು ಎಲ್ಲರನ್ನೂ ಕರ್ಕೊಂಡು ಬಂದು ನಮ್ಮ ಮನೆ ಒಳಗೆ 50ರಿಂದ 100 ಹುಡುಗರು. ಆಮೇಲೆ ಅಲ್ಲಿ ನಾನೇನು ಕರೆದಿದ್ದೆ ಅವರೆಲ್ಲರೂ ಕೂಡ ಒಂದು 250 ಜನರ ಮಧ್ಯದಲ್ಲಿ 3 ಸಾವಿರ ಜಗತ್ತಿಗೆ ಬಂದಿದ್ರಲ್ಲಿ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ ಕೀರ್ತಿ ನಮ್ಮ ಮನೆತನಕ್ಕೆ ಸಲ್ತೈತೆ ಅನ್ನೋದನ್ನು ನಾನು ಹೇಳಬೇಕು. ಅದಕ್ಕೆ ಗೌರವ ಕೊಟ್ಟು ನಮ್ಮನ್ನು ಅದಕ್ಕೆ ಅಣಿ ಮಾಡಿದವರು ರಾಮು ಮುಲ್ಗಿ ಸರ್. ನಮ್ಮದು ಒಂದು ಹಳ್ಳಿ ಗಾಡಿನಿಂದ ಬಂದಂಥ ಓಣಿ ಮಂಗಳಾರಪೇಟೆ ಅಂದರೆ ಸಾಲ ಹಿಡಿದು ಚಕ್ಕಡಿ ಕಾಡ್ತಿದ್ದು ಮೊದಲು. ಇವತ್ತು ಎಲ್ಲಾರ ಹೋಗಿ ಬಂದು ಎತ್ತ ಕಾಣಂಗಿಲ್ಲ, ಒಂದು ಆಕಳ ಕಾಣಂಗಿಲ್ಲ, ಎಲ್ಲ ಬರೀ ಟ್ರ್ಯಾಕ್ಟರ್ ನಿಂತಾವ ಆಜು ಬಾಜು. ಇಂಜಿನ್ ಮಯವಾಗಿರ್ತದೆ, ಒಂದು ಮೊಬೈಲ್ ಮಯ, ಒಂದು ಇಂಜಿನ್ ಮಯ. ಈ ಎರಡರಿಂದ ನಮ್ಮ ಜೀವನ ಹಾಳಾಗಿ ಹೋಗಾಕತ್ತದೆ. ಇವತ್ತು ಏನು ಆಗಬೇಕು ಅನ್ನೋದನ್ನು 2 ಮಾತನ್ನ ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ಮತ್ತೆ ಮಾತಾಡೋರು ಭಾಳ ಇರ್ತಾರೆ. ನನ್ನ ಮನೆತನ ಹೆಂಗಿತ್ತಪ್ಪ ಅಂತಂದ್ರೆ, ಈ ಹಬ್ಬ ಬಂದ್ರೆ ನಮ್ಮ ಮನೆಗೆ ಒಂದು ದೊಡ್ಡ ಸಂತಿ, ದೊಡ್ಡ ಪ್ರಮಾಣದಾಗ ಮಂದಿ ಕುಡುದ ಇದೇನಪ್ಪ ಅಂತಿದ್ವಿ ನಾವು. ನಮ್ಮದು ವ್ಯಾಪಾರಸ್ಥ ಮೂಲ, ರೈತರೊಡನಾಡಿ. ರೈತರು ಊರಿಂದ ಬರ್ಬೇಕಾದ್ರೆ ಹುಬ್ಬಳ್ಳಿಗೆ ಬಂದ್ರಂದ್ರೆ ಸೀದಾ ಸರಾಬ್ಗಟ್ಟಿಯಿಂದ ಸೀದಾ ಮಂಗಳಾರಪೇಟೆಗೆ ನಮ್ಮ ಮನೆಗೆ ಬರೋರು. ಬಂದವ್ರಿಗೆಲ್ಲರಿಗೂ ಊಟ ಕೊಡಿಸ್ಬೇಕು, ಚಹಾ ಕೊಡಿಸ್ಬೇಕು, ಏನಾದ್ರು ಒಟ್ಟು ಒಂದು ಮಾಡ್ಕೊಳ್ತಾ ಬಂದಂಥ ಸಂಸ್ಕೃತಿ. ಈ ಹಬ್ಬಗಳ ಬಂದಾಗ ಈಗ ರಾಮಮೂಲಿಗವ್ರು ಏನು ಮಾಡಿದ್ರಲ್ಲ, ಅಚ್ಚ ಕಡೆ ತೋರಿಸ್ತಾರೆ ನೋಡ್ರಿ, ಗುಳ್ಳವನ ಹಬ್ಬ ಅಂದ್ರೆ 5 ದಿನ ನಮ್ಮ ಮನ್ಯಾಗ, ನಮ್ಮ ಓಣ್ಯಾಗ ಹೆಣ್ಮಕ್ಳು ಅಡಿಗೆನ ಮಾಡ್ತಿದ್ದಿಲ್ಲ. ಸಾಯಂಕಾಲ ಬರೀ ಚುಮ್ಮರಿ ದಾಣಿ ತಿಂದು ಹೋಗ್ಬಿಡುವಂತ ಒಂದು ಅದೇ ಆ ಕಂಪಿರ್ತಿತ್ತು. ಆ ಒಂದು ಸಂಸ್ಕೃತಿ ಒಳಗೆ ಒಂದು ಕಂಪಿತ್ತು. ಏನಂತಂದ್ರೆ ಬಂದಂಥವ್ರು ಎಲ್ಲರೂ ಅಲ್ಲಿ ನಮ್ಮ ಯಲಬುರ್ಗಿ ಮಂತನ್ ಸುನೀಲ್ ಅನ್ನೋರು ತಮ್ಮ ಪರಿಚಯ ಇರ್ಬೋದು. ಸುನೀಲ್ ಯಲಬುರ್ಗಿ ಅಂತೇಳಿ ಅವ್ರ ತಾಯಿಯವರು ನೀಲಕ್ಕ ಮತ್ತು ದಾನಕ್ಕ ಇಬ್ರು ಕೂಡ ಹಾಡಾಕತ್ರ ಅಂದ್ರೆ ಇಡೀ ಓಣಿ ಅದಕ್ಕೆ ಇದನ್ನು ಮಾಡ್ಕೊಂತ ಬರ್ತೀವಿ ಅಂತಾದ್ರೆ ಆ ಸಂಸ್ಕೃತಿ ಒಳಗೆ ಬೆಳೆದೇನೆ ಅಂತೇಳಿ ಇವತ್ತು ಇಲ್ಲಿ ಬಂದು ತಮ್ಮ ಮುಂದೆ 2 ಮಾತು ಹೇಳಕ್ಕ ನನಗೆ ಅವಕಾಶ ಇದೆ. ಅಂದ್ರೆ ಕೂಡು ಕುಟುಂಬದ ಒಂದು ಓಣಿ ಅಂದ್ರೆ ಎಲ್ಲಾ ಓಣಿಗಳಿದ್ವು. ಆಗ ಗಂಟಿಗಿರಿ ಓಣಿ ನೋಡ್ರಿ, ಅಲ್ಲಿ ಒಂದು ನಮೂನಿ ಸಂಸ್ಕೃತಿ, ಮಂಗಳಾರಪೇಟೆ ನೋಡ್ರಿ, ಜೋಳದ ನೋಡ್ರಿ, ಬೆಳಗಿರೋ ಯಾವ್ದೋ ಓಣಿ ನೋಡ್ರಿ. ಅವಾಗ ದುರ್ಗದ ಬೇರಿಂದ ಹಿಡ್ಕೊಂಡು ಹೋದ್ರಿ ಅಂದ್ರೆ ಗಣೇಶ್ ಪೇಟೆ ಮಠನು ಎಲ್ಲ ಒಂದು ಸಂಸ್ಕೃತಿ ಅವ್ರವ್ರದ್ದೊಂದು ಮಂತನಗಳು. ಯಾರ ಕಾರ್ಯಕ್ರಮ ಕೈಲಿ ಅಷ್ಟು 5 ಓಣಿಯವರು ಹತ್ಬೇಕು ಹೋಗ್ತಿದ್ವಿ, ಇತ್ತಾಗ ಬರ್ತದೆ. ಹಿಂಗೆ ಆ ಕಾರ್ಯಕ್ರಮಗಳಂದ್ರೆ ಒಂದು ಮೆರಗಿರ್ತಿತ್ತು. ಇವತ್ತು ಮಕ್ಳ ಮನೆಯವರು ಇವತ್ತು ಇಲ್ಲಿ ಯಾರು ಈ ಏರಿಯಾದಾಗ ಇದ್ದವ್ರು ಒಬ್ಬರ ಬಂದಿದ್ದೀವಿ. ನಾವೆಲ್ಲ ಹೊರಗಿಂದ ಬಂದವ್ರು ಅನ್ಸುತ್ತೆ ಭಾಳ ಅಂದ್ರೆ ಒಂದು 10 ಮಂದಿ ಇದ್ರಾಗ ಸರ್ ಹೇಳಿದ್ದಕ್ಕೆ ಒಂದು 10 ಮಂದಿ ಇಲ್ಲಿ ಓಣ್ಯಾನವ್ರು. ಅಂದ್ರೆ ಕೂಡಿ ಕುಟುಂಬ ಹೆಂಗಿರ್ತಿತ್ತು, ಇವತ್ತಿನ ದಿನ ಹೆಂಗೈತೆ ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ ಕೊಟ್ಟೆ. ಇವತ್ತು ನಾನು ಇಲ್ಲೇ 25 ವರ್ಷದ ನಿರಂತರವಾಗಿ ಬಸವ ಕೇಂದ್ರದೊಳಗೆ ಇದ್ದೆ. ಇವತ್ತು ನಮ್ಮ ಜವಾಬ್ದಾರಿ, ನಮ್ಮ ಅಣ್ಣ 3 ಮಂದಿ ತೀರ್ಕೊಂಡಾಗ ಜವಾಬ್ದಾರಿ ಹೆಚ್ಚಾಗಿದೆ, ನಾನು ಈ ಕಡೆ ಬರ್ತಾ ಇಲ್ಲ. ಬಸವ ಕೇಂದ್ರದೊಳಗೆ 25 ವರ್ಷದಿಂದ ನಾವು ವಚನ ಶ್ರಾವಣ ಅಂತ ಪ್ರಾರಂಭ ಮಾಡಿ 25-26 ವರ್ಷ ಆಗಿರ್ಬೋದು. ಇವತ್ತು ಅಂತ ಕಾರ್ಯಕ್ರಮದಾಗ ಪ್ರತಿದಿನ 90ರಿಂದ ಇಲ್ಲಿ ಮಟನು ನಾವು ನಡ್ಕೊಂತ ಬಂದಿದ್ವಿ. ಈಗ ಒಂದು 2-3 ವರ್ಷದಿಂದ ನಾವು ಅಲ್ಲಿ ಕಾರ್ಯಕ್ರಮ ನಮ್ದ ಒತ್ತಡದಿಂದ ಹೋಗಿದ್ದಿಲ್ಲ. ಈಗ ಬಿಡ್ಲಾರ್ದಂಗೆ ನಮ್ಮ ರಾಮ ಮುಲೀಸವ್ರು ಮುಂಜಾನಿಂದ ಬರ್ಬೇಕಂದಾಗ ಇಲ್ಲಿ ಸರ್ ಬರ್ತಿರ್ತವ್ರಿ ಅಂತೇಳಿ ಒಡನಾಡಿ ಅದಂತ ನಾ ಎಲ್ಲೇ ಕರೀಲಿ ನಮ್ಮ ಅಪ್ಪಾಜಿ ಬತ್ತಿಯವ್ರು ನಮ್ಮ ಕೂಡ ಬರ್ತಾರೆ. ಅದಕ್ಕೆ ಹಿಂಗೆ ಬರುವಂಥ ಸಂಸ್ಕೃತಿ ಇದನ್ನು ಉಳಿಸಿ ಬೆಳೆಸಲಿ, ಇನ್ನೂ ಇದು ಹೆಚ್ಚಿನ ಉತ್ತಂಗಕ್ಕೆ ಹೋಗಲಿ. ಯಾಕಂದ್ರೆ ಜಾನಪದ ಅನ್ನೋದು ಒಂದು ಬಾಯಿಂದ ಬಾಯಿಗೆ. ನಮ್ಮ ತಾಯಿ ಹೇಳಿದ್ರು ಅಂತಂದ್ರಲ್ಲ, ಸರ್ ಹೇಳಿದ್ರು, ಇವ್ರು ಹೇಳಿದ್ರು, ಚೆನ್ನೂರು ಹೇಳಿದ್ರು, ಒಬ್ಬರಿಂದ ಒಬ್ರಿಗೆ ಬರುವುದು. ಇವತ್ತು ನಾವು ಹಾಡು ಆಡ್ಕೊಂಡು ಮೊಬೈಲ್ ಹಿಡಿದು ಸರ್ ಹಾಡು ಆಡ್ತಾರೆ, ಅದನ್ನ ನೋಡಿ ಹಾಡಂಗಿಲ್ಲ. ನಮ್ಮ ತಲೆ ಇಟ್ಕೋಬೇಕು, ನಮ್ಮ ತಲೆ ಇಟ್ಕೊಂಡು ಹಾಡು ಅಂತವ್ರೆ ನಮ್ಮಲ್ಲಿ ಒಬ್ಬರೇ ಅದಾರ, ನಮ್ಮ ಮುಗಿತಾರೆ. ಯಾರ ಹಾಡು ಕೇಳಿದ್ರೆ ಪಟ್ನ ಹಾಡ್ತಾರೆ. ಹಂಗೆ ಹಾಡುವಂಥ ಅಭಿವ್ಯಕ್ತಿ ನಮ್ಮಲ್ಲೆಲ್ಲ ಬರಬೇಕು, ಬೆಳೆಸ್ಕೋಬೇಕು ಅನ್ನುವಂಥದ್ದೇ. ಏನೋ ಒಂದು ಹೇಳಬೇಕಾದ್ರೂ ನಾವು ಇವತ್ತು ತಡಬಡಿಸಬಾರ್ದು. ಅದನ್ನು ನಮ್ಮ ಸಂಸ್ಕೃತಿ ನಾವು ಬೆಳೆಸ್ಕೊಂಡು ಹೋಗುವಂಥ, ಉಳಿಸ್ಕೊಂಡು ಹೋಗುವಂಥ. ಈಗ ಹೇಳಿದ್ರು ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಅಂದ್ರೆ, ಒಂದು ನಮ್ಮ ಕೈಯಾಗ ಕೊಟ್ಬಿಟ್ರೆ ಮೊಬೈಲ್ ಯಾವ್ದಾದ್ರು ನೋಡ್ರಿ ತಲೆ ತಗ್ಗಿಸ್ಕೊಂಡ ನಿಂತಿರ್ತಾವೆ. ತಲೆ ಎತ್ತಿ ನಾವು ಇವತ್ತು ದೇಶ ನೋಡುವಂಥ ನಮ್ಮ ಪರಿಸ್ಥಿತಿ ಹೋಗ್ಬಿಟ್ಟೈತೆ. ತಲೆ ತಗ್ಗಿಸ್ಕೊಂಡ ಹೋಗೋದಾಗ್ಬಿಟ್ಟೈತಿ. ಅದಕ್ಕೆ ತಲೆ ಎತ್ತಿ ನಡೆಯುವಂಥವ್ರು ಆಗ್ಬೇಕು, ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇರಲಿ. ಯಾವಾಗಾದ್ರೂ ಒಂದು ಬೇಕಾಗತ್ತೆ, ಒಂದು ವಸ್ತು ಐತೆ ಅಂದ್ರೆ ಅದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಕೊಡಬೇಕು.
24 ತಾಸು ಅದರಾಗ ಹೋಗ್ಬಾರ್ದು ಅನ್ನುವಂಥ ಒಂದು ಅಭಿಪ್ರಾಯದೊಂದಿಗೆ ಇವತ್ತು ನಾವು ಮಾತಾಡ್ಕೊಂತ ಇರ್ತೇವೆ. ಒಂದು 10 ಮಂದಿ ನಮ್ಮ ಮಗಳ ಕೂತಿರ್ತಾರೆ. ಇವತ್ತಿಗೂ ಅಪ್ಪಾಜಿಯವರಾಗಲಿ ಚನ್ನೋರಾಗಲಿ ಬಾದ್ರಾದ್ರು 10-20 ಮಂದಿ ಕುಂದಿರ್ತೇವೆ. ಬಿಟ್ರಿ ಮೊಬೈಲ್ ಅಂತಿರ್ತೇವೆ. ಎಲ್ಲರಿಗೂ ಅದೊಂದು ಸಂಸ್ಕೃತಿ ಬೆಳೆಸ್ಕೊಂಡೇವೆ. ಇಷ್ಟು ಚಹಾ ಕುಡಿತೇವೆ, ನಮ್ಗೆ ಹಂಚ್ಕೊಳ್ತೇವೆ. ನಮ್ಮ ತ್ರಾಸಿದ್ರೆ ಅವ್ರು ಕೊಡ್ತಾರೆ, ಅವ್ರ ತ್ರಾಸಿದ್ರೆ ನಾವು ಕೊಡ್ತೇವೆ. ಹಿಂಗೆ ಈ ಸಂಸ್ಕೃತಿ ಬೆಳ್ಕೊಂಡು ಹೋಗ್ಲಿ ಅಂತ ಹೇಳಿ ನನಗೆ ಇವತ್ತಿಗೆ ಕರೆದು ಗೌರವ ಕೊಟ್ಟಂತಹ ರಾಮ ಮೂಲಿಗೆ ಸರ್ ಅವರಿಗೂ ಈ ಜಾನಪದ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತೇನೆ. ಮತ್ತೊಂದು ಹೇಳ್ಬೇಕಾಗ್ತದೆ, ಹಿಂದೆ ಸವಾಯಿಗೊಂದರ ಹಾಲ್ದಾಗ ಪಾಂಡುರಂಗ ಪಾಟೀಲರು ಪ್ರತಿಯೊಂದು ನಾಟಕ ಮಾಡ್ತಿದ್ರಲ್ಲ, ಅದನ್ನ ಹಿಂದೆ ನಾವು ಹೋಗಿ ಕುದುರ್ತಿದ್ವಿ. ನಮ್ಮ ಅವರೊಬ್ರು ಕಲಾವಿದರು MC ಚೆಟ್ಟಿ ಅಂತೇಳಿ, ಇವ್ರ ಗೆಳೆಯರು ಒಂದು ಟೀಮ್ ಇತ್ತು. ಅದನ್ನ ನೋಡಿದ್ರೆ ಇವತ್ತು ಅಂತ ಟೀಮ್ ನಮ್ಮಲ್ಲಿ ಕಟ್ಟಾಗಲ್ಲಪ್ಪ ಅನ್ನುವಂಥ ಒಂದು ಹೊಟ್ಟೆಗೆ ನಮ್ಗೆ ಸಂತ ಬರ್ತದೆ. ಯಾಕಂದ್ರೆ ಆ ಟೀಮ್ ಹೆಂಗಿತ್ತಂದ್ರೆ ನಾವು ಹೋಗಿ ಎಲ್ಲ ನಾಟಕದಾಗ ಕುಂತೀವಿ. ಇವತ್ತು ಎಲ್ಲೆಲ್ಲಿ ಮಠ ಹೋಗಿದ್ದೀನಿ ಅಂದ್ರೆ ಅವ್ರಿಗೆ ಆಗಲೇ ಹೇಳಿದೆ, SM ಪಂಡಿತರು ಬಾಂಬೆದಾಗ ಇದ್ದಂಥ SM ಪಂಡಿತರನ್ನು ಭೇಟಿಯಾಗೇನಿ, ಇಲ್ಲಿ ಖಂಡೇರಾವ್ ಅಂತೇಳಿ ಅತಿ ಶ್ರೇಷ್ಠವಾದ ಕಲಾವಿದರು ಭೇಟಿಯಾಗೇನಿ, ತಿಪ್ಪೇಸ್ವಾಮಿ ಅಂತಿದ್ರು. ಇದರಾಗ ಧರ್ಮಸ್ಥಳದಾಗ ಇವತ್ತೇನಾದ್ರೆ ಮ್ಯೂಸಿಯಂ ಐತಂದ್ರೆ ನಮ್ಮ ಮನ್ಯಾಗ ಒಂದು ತೊಟ್ಲ ಹೋಗಿ ಹೋದ್ರು. ನಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಈ ತೊಟ್ಲು ಬೇಕಲೇ ತಮ್ಮ ನನಗಂತಾರೆ. ಹಂಗೆ ಅಂಥ ವ್ಯಕ್ತಿಗಳಿದ್ದಾಗ ಒಂದು ಏನಾದ್ರು ಒಂದು ಸಂಸ್ಥಾ ಬೆಳೆದೈತೆ ಅನ್ನೋದು ನನ್ನ ಅಭಿಪ್ರಾಯ. ನಂದೆಲ್ಲ ಏನೋ ಒಂದು ಹೇಳಬೇಕಾದ್ರೆ ಹೇಳೀನಿ, ತಪ್ಪಿದ್ರೆ ಕ್ಷಮಿಸ್ರಿ. ತಮ್ಮ ಎಲ್ಲ ಶರಣ ಬಳಗದ ಪಾದಕ್ಕೆ ನನ್ನ ಶರಣು ಶರಣ. ಶ್ರಾವಣ ಮಾಸದ ಪ್ರಯುಕ್ತ ಡಾಕ್ಟರ್ ರಾಮ ಮೂಲಿಗೆಯವರು ಇಡೀ ಸಂಸ್ಕೃತಿನ ಅವರ ತಲೆ ಮೇಲೆ ಬಿದ್ದಂಗ ಅದನ್ನು ಇನ್ನೂ ಸುರಕ್ಷಿತವಾಗಿ ಉಳಿಸಬೇಕು ಅನ್ನೋ ಒಂದು ಉತ್ಕಟಾಕಾಂಕ್ಷೆಯಲ್ಲಿ ಕಳೆದ 13-14 ವರ್ಷಗಳಿಂದ ಶ್ರಾವಣ ಮಾಸ ಯಾಕೆ ಬಂತು ಅನ್ನೋದನ್ನು ಎಚ್ಚರಿಸ್ಕೊಳ್ತಾ ಮಾಡ್ತಾ ಇರುವಂಥ ಪ್ರಸ್ತುತ ಕಾರ್ಯಕ್ರಮದ ವೇದಿಕೆ ಮೇಲೆ ಮತ್ತು ವೇದಿಕೆಯ ಮುಂದೆ ಇರುವಂಥ ಎಲ್ಲ ಗೌರವಾನ್ವಿತರೆ, ಆತ್ಮೀಯರೇ, ಸ್ನೇಹಿತರೆ, ನಾನು ಭಾಳ ಸಮಯ ತಗೊಳ್ಳಲ್ಲ, ನನ್ನ ಸಾಲಿನ ಮುಗಿಸ್ತೇನೆ, ಟೈಮ್ ಆಗಿದೆ. ಇಲ್ಲಿ 2 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಮನೆಗೂ ನಮ್ಮ ಸಂಸ್ಕೃತಿ ಏನಿತ್ತು, ಪಂಚಮಿ ಹೆಂಗಿದ್ದು, ಮೆನ್ನತ್ತಿನ ಅಮಾವಾಸ್ಯೆ ಆಗಿತ್ತು, ನಾಗರ ಪಂಚಮಿ ಆಗಿತ್ತು. ವಯಸ್ಸು ಯಾರಿಗೆ ಕಡಿಮೆ ಹಾಕೋತ ಹೋಗಿದೆಯೋ ಹಂಗೆ ಏನು ನಡೀತಿತ್ತು ಅನ್ನೋದು ಗೊತ್ತಾಗೋದು ಕಡಿಮೆ ಹಾಕೋತ ಹೋಗಿದೆ. ಸೊ ಇವತ್ತು ನಾವು 0 ಸ್ಟೇಜ್ನಲ್ಲಿ ಬಂದು ನಿಂತೀವಿ ಅಂತ ನನಗೇನು ಅನಿಸಂಗಿಲ್ಲ. ಯಾಕಂದರೆ ಪಾರ್ಶಿಯಲಿ ಇನ್ನೂ ನಮ್ಮ ಮನೆಗಳಲ್ಲಿ ಉಳಿದಿದೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಏನಾಗಿದೆ ಇದಕ್ಕೆಲ್ಲ ಸಂಸ್ಕೃತಿಗಳಿಗೆ ಅಂದರೆ, ಮನೆಯಲ್ಲಿ ಅಜ್ಜ ಅಮ್ಮ ಇಲ್ಲ. ಅಜ್ಜ ಅಮ್ಮ ಇಲ್ಲದ ಮನೆಯೊಳಗ ಮೊಮ್ಮಕ್ಕಳಿಗೆ ಸಂಸ್ಕೃತಿಯ ಪಾಠ ಸಿಕ್ಕೋದಿಲ್ಲ. ಅದು ಏನು ಹೇಳ್ತೀವಿ, ಬರಡು ಭೂಮಿಯಲ್ಲಿ ನಾವು ನೀರು ಸುರಿದಂತೆ ಆ ಮನೆತನಗಳು ಇವತ್ತು ನಡೀತಾ ಇದ್ದಾವೆ. ನಾವು ಯಾಕೆ ಹಂಗಿದ್ದೀವಿ? ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಗೊತ್ತಿಲ್ಲ, ನಮ್ಮ ಪರಂಪರೆಗಳಿಗೆ ಗೊತ್ತಿಲ್ಲ ಅಂತ ನಾವು ಏನೇನೋ ಪ್ರಶ್ನೆ ಮಾಡ್ತೀವಿ. ಯಾರೋ ಸಾಹಿತಿಗಳು ಕಲ್ಪಿತವಾಗಿರುವಂಥ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾರೆ. ಮೂಲ ಇದಕ್ಕೆ ಕಾರಣ ನಮ್ಮ ಅಜ್ಜ ಮತ್ತು ಅಮ್ಮ ಮನೆಯೊಳಗಿರೋದಿಲ್ಲ. ಇವತ್ತು ಇಲ್ಲದಂಥ ಮನೆಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ನಮ್ಮ ಸಂಸ್ಕೃತಿಗಳನ್ನು ನಾವು ಮರಿತಾ ಇದ್ದೇವೆ. ಇದಕ್ಕೆ ಮತ್ತೆ ಇದನ್ನು ಉಳಿಸ್ಕೋಬೇಕು ಅಂತಂದರೆ ಅಜ್ಜ ಅಮ್ಮನ ನಾವು ಕರ್ಕೊಂಬರಕ್ಕಾಗಲ್ಲ. ಕಾಲ ಭಾಳ ದೂರ ಹೋಗ್ಬಿಟ್ಟಿದೆ. ಅಜ್ಜ ಅಮ್ಮ ಬರ್ಡನ್ ಅಂತ ಆಗಿದೆ. ಅಪ್ಪ ಅಮ್ಮನ ಬರ್ಡನ್ ಅಂತ ನಾವು ಹೇಳ್ಕೊಳ್ಳುವಾಗ ಇನ್ನು ಅಜ್ಜ ಅಮ್ಮನ ಕರ್ಕೊಂಬರೋದು ತುಂಬ ಕಷ್ಟ. ಆ ಒಂದು ಕಾಲಮಿತಿಯಲ್ಲಿ, ಆ ಒಂದು ಪರಿಸರದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಮತ್ತೆ ಹೇಗೆ ಉಳಿಸ್ಕೋಬೇಕು ನೋಡಿ, ಡಾಕ್ಟರ್ ರಾಮ ಮೂಲಿಗೆ ಅವರು ಹೇಳಿದರು 5 ನಮ್ಮ ಮಣ್ಣಿನ ಪೂಜೆಗಳು ಮತ್ತು ಮಣ್ಣಿನ ಹಬ್ಬಗಳು ಅಂತ. ಸರಿ, ಗಣೇಶ ಚೌತಿ ಒಂದು, ಅದು ಮಣ್ಣಿನ ಚೌತಿ. 4ನೇ ಹಬ್ಬ ನಿಮ್ದೇನಿದೆ ಅದು ವಿಜೃಂಭಣೆಯಿಂದ ನಮ್ಮಲ್ಲಿ ಉಳ್ಕೊಂಡಿದೆ. ಮೊದಲಿನಕ್ಕಿಂತನೂ ಅಂದರೆ ಪುರಾತನ ಕಾಲಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಉಳ್ಕೊಂಡಿದೆ. ಪುಣ್ಯಾತ್ಮರು ಅದನ್ನೇ ಒಂದು ಸಂಘಟನೆಯ ರೂಪದಲ್ಲಿ ಪ್ರಾರಂಭ ಮಾಡಿದರು. ಅದನ್ನೆಲ್ಲ ನಾವು ಅಪ್ಕೊಂಡಿವಿ.
ನಮಗೆ ತಿಳಿದಂಗೆ ನಾವು ಅದನ್ನು ಮಾಡ್ಕೊಂಡಿವಿ, ಒಟ್ಟು ಆ ಸಂಸ್ಕೃತಿ ನಮ್ಮ ಜೋಡಿಗೆ ಇಟ್ಕೊಂಡಿವಿ. ಆದರೆ ಇನ್ನು ಉಳಿದಿರುವಂಥ ಆ ನಾಲ್ಕುಗಳನ್ನು ನಾವು ಹೇಗೆ ಬದುಕಿಸ್ಕೋಬೇಕು ಅಂತ ವಿಚಾರ ಮಾಡಿದರೆ, ಹಾಗೂ ನೀವು 14-15 ವರ್ಷದಿಂದ ಇದಕ್ಕೆ ಗಂಟೆ ಹೊಡಿತಾ ಬಂದಿದ್ದೀರ. ಇದನ್ನ ಸ್ವಲ್ಪ ವಿಂಗಡಣೆ ಮಾಡಿ, ಒಂದು ಏರಿಯಾದಲ್ಲಿ ಮನ್ನತ್ತಿನ ಅಮಾವಾಸ್ಯೆ ಎತ್ತಿನ ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ, ಇನ್ನೊಂದು ಗುಳ್ಳೋವನ ಸಂಸ್ಕೃತಿ, ಮತ್ತೊಂದು ನಾಗರ ಪಂಚಮಿ ಸಂಸ್ಕೃತಿ, ಇನ್ನೊಂದು ನೀರು ಬರಲಿಲ್ಲ ಮಳೆ ಬರಲಿಲ್ಲ ಅಂತ ಏನದು ಅದನ್ನು ನಾವು ಉಳಿಸ್ಕೊಳ್ಳುವಂಥದ್ದು. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಹಬ್ಬ ಇಲ್ಲಿ ಮಾಡ್ಕೊಡ್ರಿ, ಇನ್ನೊಂದು ಹಬ್ಬ ಅವತ್ತನೇ ದಿವಸ ಬರುವಂಥ ಉಳ್ಳವನ ಹಬ್ಬಕ್ಕೆ ಮತ್ತೊಂದು ಏರಿಯಾ ಆಗ ಏನು ಮಾಡ್ತಾ ಇದ್ರು. ಹಿಂದೆ ನಾವು ಪುಟ್ಟಿ ತಗೊಂಡು ಹೋಗ್ತಿದ್ದೀವಿ, ಮಣ್ಣು ಕೆತ್ಕೊಂಡು ಎಲ್ಲ ಸ್ಕೂಲ್ ಏಜ್ನಾಗ ಇದ್ದಾಗ ಹಳ್ಳಿಯಾಗ ಇದ್ದಾಗ ಮಾಡ್ಕೋತಿದ್ವಿ. ಇವತ್ತು ಅದನ್ನ ಯಾರು ಹೇಳೋದಿಲ್ಲ, ನಮ್ಮ ಹಳ್ಳಿಗೆ ಹೋದ್ರೂ ಅದು ಸಿಗೋದಿಲ್ಲ. ಸೊ ಅದನ್ನು ಉಳಿಸ್ಕೊಳ್ಳಿಕ್ಕೆ ಡೆಮೋ ಅಂತ ಹೇಳ್ತೀವಲ್ಲ ನಾವು ನಮ್ಮ ಸುಧಾರಿಸಿದ ಸತ್ಯಗಳಲ್ಲಿ, ಹಾಗೆ ಡೆಮೋ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ನಾವು ಡೆಮೋ ರೂಪದಲ್ಲಿ ತೆಗೆದುಕೊಂಡು ಬಂದು ನಮ್ಮ ಮಕ್ಕಳಿಗೆ ಇವತ್ತು ತೋರಿಸ್ಬೇಕಂತಲ್ಲ, ಅವ್ರನ್ನ ಇನ್ವಾಲ್ವ್ಮೆಂಟ್ನಲ್ಲಿ ತೆಗೆದುಕೊಂಡು ಬರಬೇಕು. ನೀವು ಎಷ್ಟು ವರ್ಷ ನೀವು ಕೂಡಿ ಒಂದೊಂದು ಸಭೆಗಳನ್ನ ಕರೆದು ನೀವು ಹೇಳ್ತಾ ಹೋದರೂ ಕೂಡ ಕೇಳ್ತಾ ಹೋಗ್ತೀವಿ. ಆದರೆ ಕೇಳಿದ್ದು ನನ್ನ ಜೋಡಿ ಇರ್ತದೆ, ನಾನು ಇಂಪ್ಲಿಮೆಂಟ್ ಮಾಡುವಂತ ಸ್ಟೇಟಸ್ನಲ್ಲಿ ಇರೋದಿಲ್ಲ. ಹಾಗೆ ನಿಮ್ಮ ಒಂದು ದೃಷ್ಟಿ ಏನಿರ್ತದೆ, ಪ್ರಯತ್ನ ಏನಿರ್ತದೆ, ಸಂಸ್ಕೃತಿ ಮೂಡಿಸ್ಕೊಳ್ಳಿಕ್ಕೆ ಮತ್ತು ಗ್ಯಾಪ್ ಆಗುತ್ತೆ. ಅದು ಉಳಿಸ್ಕೋಬೇಕಾದ್ರೆ ಅದನ್ನ ಮುಂದೆ ಹೋಗ್ತದೋ ಬಿಡ್ತದೋ ಆ ಚಿಂತೆ ಬೇಡ. ಇವತ್ತು ಅದನ್ನ ಪುನರುತ್ಥಾನ ಮಾಡಬೇಕಾಗಿದೆ, ನಾನು ಸಮಾಜದಲ್ಲಿ ಅದನ್ನ ಇಡಬೇಕಾಗಿದೆ ಅಂತ ಆಸೆ ಏನಿದೆ. ನಾವೆಲ್ಲ ಕೂತ್ಕೊಂಡು ನಾವು ನಿಮ್ಮ ಜೋಡಿ ನಾವು ಇರ್ತೀವಿ. ಬಟ್ ಅದಕ್ಕೊಂದು ಚಾಲನೆ ಕೊಡಿ, ಮುಂದಿನ ವರ್ಷ ವಿಚಾರ ಮಾಡಿಕೊಂಡು. ಇವತ್ತು ಜನಪದ ಸಾಹಿತ್ಯ ಕೈ ಇಟ್ಟಲ್ಲೆಲ್ಲ ಸಿಗ್ತದೆ, ಆದರೆ ಜನಪದಕ್ಕೆ ಮೂಲವಾಗಿರುವಂತ ಕಲೆಗಳು ಸಿಗ್ತಾ ಇಲ್ಲ. ಇವತ್ತು ನೀವೊಂದು ದಪ್ಪ ಬಾರಿಸ್ತೀರ, ಇದರ ಬಗ್ಗೆ ಭಾಷೆಗಳು ಸಿಕ್ಕೋದಿಲ್ಲ, ಇದ್ರ ಬಗ್ಗೆ ಪಾಠ ಹೇಳೋರು ಸಿಗ್ತಾರೆ, ಪುಸ್ತಕಗಳು ಸಿಗ್ತದೆ, ವಿವರಣೆ ಸಿಗ್ತದೆ. ಆದರೆ ಇವತ್ತು ಏನಾದರೂ ಒಂದು ನಮ್ಮಲ್ಲಿ ಇವತ್ತು ಜನಪದ ಅನ್ನುವಂಥದ್ದು ಪದ ಉಳ್ಕೊಂಡಿದ್ರೆ ಆ ಮೂಲ ಪರಿಕರಗಳು ಉಳಿಬೇಕು. ಪರಿಕರಗಳನ್ನ ಪಾಲಿಸುವವರು, ನುಡಿಸುವವರು ನಮ್ಮಲ್ಲಿರಬೇಕು. ಅದನ್ನು ಉಳಿಸುವ ಪ್ರಯತ್ನ ಮಾಡಿದ್ರೆ ತಾನ ಉಳಿತದೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ, ನಿಮ್ಮ ಕಾರ್ಯಕ್ರಮದ 14-15 ವರ್ಷದ ಒಂದು ಪ್ರಯತ್ನಕ್ಕೆ ಮಾಡ್ಯುಲೇಷನ್ ಮಾಡಿ ಸ್ವಲ್ಪ ಬದಲಾವಣೆ ತಗೊಂಡ್ಬನ್ನಿ. ಆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನಾವು ಇನ್ನಷ್ಟು ಜನ ನಿಮಗೆ ಒಂದು ಸಪೋರ್ಟಿವ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಹೊಸ ಆಯಾಮ ಪ್ರಾರಂಭ ಆಗಲಿ. ಇದು ಬೆಳಿಬಾರದು, ಯಾಕೆ ಮುಂದಿನ ದಿವಸಗಳಲ್ಲಿ ಈ ಓಣಿಯಿಂದ ಊರಿಗೆ, ಊರಿನಿಂದ ನಾಡಿಗೆ, ನಾಡಿನಿಂದ ದೇಶಕ್ಕೆ ಬೆಳೆಯುವಂಥ ಪ್ರಯತ್ನಗಳಾಗುತ್ತವೆ. ಯಾರ ಕೈಗಳಿಗೂ ಇಲ್ಲ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ಇದು ಹೆಂಗೆ ಬಂತು, ಮಣ್ಣಿನ ಅಮಾವಾಸ್ಯೆ, ನಾಗರ ಪಂಚಮಿ ಹೇಗೆ ಬಂತು ಅಂತ ಕೇಳಿದ್ರೆ ಯಾರು ಉತ್ತರ ಹೇಳೋರಿಲ್ಲ. ಅದಕ್ಕೊಂದು ಕಲ್ಪನೆಗಳನ್ನ ಕೊಡ್ಬೋದು ನಾವು, ಆದರೆ ಅದಕ್ಕೆ ಮೂಲ ಹೇಗೆ ಬಂತು ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ನೀವು ಇವತ್ತು ಪ್ರಾರಂಭ ಮಾಡಿ, ಇವತ್ತಿನ ನಿಮ್ಮ ಕೂಗು ನಾಳೆ ಪಾಂಚಜನ್ಯವಾಗಬಹುದು. ಅದಕ್ಕೆ ನಾನು ಹೇಳ್ತೇನೆ, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಲಿ ಅಂತ ವಿನಂತಿಸಿದೆ. ಈ ಸಂದರ್ಭದಲ್ಲಿ ಸ್ನೇಹಿತರು ಬಹಳ ಒಂದು ಗಟ್ಟಿ ಧ್ವನಿಯಲ್ಲಿ ಇವತ್ತು ಹೇಳಿದರು, ನಿಮ್ಮ ಜನಪದ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನಕ್ಕೆ ಒಂದು ಸಂಘಟನೆ ರೂಪದಲ್ಲಿ ನಿಮಗೆ ಒಂದು ಲ್ಯಾಂಡ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಲ್ಯಾಂಡ್ಗೆ ನಾನು ಶಕ್ತಿ ಕೊಡ್ತೀನಿ ಅಂತ ನಮ್ಮ ಸಿಂಗವರು ಏನು ಹೇಳಿದರು, ಸ್ನೇಹಿತರು ತುಂಬ ಒಂದು ಎಮೋಷನಲ್ ಅಂತ ನಾನು ಹೇಳ್ಬೋದು. ದಟ್ ಅಟ್ಯಾಚ್ಮೆಂಟ್ ನಮಗೆ ಒಂದು ಬಹಳ ಸ್ಫೂರ್ತಿ ಕೊಟ್ಟಿರುವಂಥ ಧ್ವನಿ. ಆ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಇನ್ನಷ್ಟು ಪ್ರಯತ್ನ ಮಾಡಿದ್ದೀವಿ. ಹಿಂದಿನದ ಘಟನೆಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಅದರ ಪುನರುತ್ಥಾನ ಆಗಲಿ, ಪುನರ ಪ್ರಯತ್ನಗಳಿಂದ ನಮಗೆ ಆ ಒಂದು ಅವಕಾಶ ಸಿಕ್ಕರೆ ಜನಪದದ ಶ್ರುತಿಗಳನ್ನು ಮತ್ತೆ ರಿಂಗುಡಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ. ಆ ಪ್ರಯತ್ನ ನಡಲಿ ಅಂತ ಕೇಳ್ಕೊತೇನೆ. ಸ್ನೇಹಿತರಿಗೆ ಮತ್ತೊಮ್ಮೆ ಅನೇಕ ಆ ನಿಟ್ಟಿನ ಚಿಂತಕರ ಪರವಾಗಿ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಜಮಾದಾರವರು ಅವರ ಧ್ವನಿಗೆ ಶಕ್ತಿ ಇದೆ, ಆ ಶಕ್ತಿಗೆ ನಾವು ಇನ್ನಷ್ಟು ಬೆಂಬಲಿಸ್ತೀವಿ ಅನ್ನೋ ಮಾತನ್ನ ನಾನು ಇವತ್ತು ಸಂದರ್ಭದಲ್ಲಿ ಹೇಳಿ, ನಾನು ಕೊನೆಯದಾಗಿ ಒಂದು ಮಾತನ್ನ, ಇವತ್ತು ಒಬ್ಬರು ಇಲ್ಲಿ ನಡೆದಿರೋ ಖುಷಿ ಏನು ಅಂದರೆ,
ಒಂದು ಆರ್ಟ್ ಗ್ಯಾಲರಿಯಲ್ಲಿ ನಡೆಸ್ತಾ ಇದ್ದೀವಿ ನಾವು ಇವತ್ತು. ಆರ್ಟ್ ಗ್ಯಾಲರಿ ಇವತ್ತೂ ಕೂಡ ನಮ್ಮ ದೇಶದಲ್ಲಿ ನಾವು ಸಂಸ್ಕೃತಿ ಬಗ್ಗೆ ಇವತ್ತು ಹೇಗೆ ಮಾತಾಡ್ತೀವಿ, ಆರ್ಟ್ಗೂ ಕೂಡ ಇವತ್ತು ನಾವು ಅದನ್ನು ಎಕ್ಸಿಬಿಟ್ ಮಾಡುವಂಥದ್ದು, ಅದನ್ನು ಹೊರಗೆ ತೆಗೆದುಕೊಂಡು ಬರುವಂಥದ್ದು, ಸಮಾಜ, ಸರ್ಕಾರ, ವ್ಯವಸ್ಥೆಗಳೇ ಮುಂದೆ ಅದನ್ನು ನಾವು ತಗೊಂಡ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳು ಕೂಡ ಇವತ್ತು ಭಾಳ ಕಡಿಮೆ ಆಗಿದ್ದಾವೆ. ಆದರೆ ಗುರುಗಳು ಇವತ್ತು ಭಾಳ ಸುಂದರವಾದ ಒಂದು ಸರ್ಕಾರ ನಡೆಸಬೇಕಾದಂಥ ಶಾಲೆ ಏನಿರ್ತದೆ ಅಂತ ಒಂದು ಎಕ್ಸಿಬಿಷನ್ ಫೋರಮ್ಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನೆಲ್ಲ ಕೂಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ತುಂಬ 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 ಎಲ್ಲರ ಪರವಾಗಿಯೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಟ್ಟಾರೆ ಒಂದು ಪ್ರಯತ್ನ ಸಾಂಘಿಕವಾಗಿ ನಡೀಲಿ ಅಂತ ನಾನು ಹೇಳ್ಕೋತೀನಿ. ಒಂದು ಮಾತನ್ನು ಇಲ್ಲಿ ನೆನೆಸ್ಕೊಳ್ಳೋದೇನೆಂದರೆ, ಸಾವಿರಾರು ವರ್ಷಗಳ ಕಾಲ, ಸಾವಿರಾರು ಸಮಯಗಳಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ಪ್ರಹಾರಗಳು ನಡೀತಾನೆ ಇದ್ದಾವೆ, ದಂಡಕ್ಕೂಡಿ ನಮಗೆ ಯುದ್ಧಗಳು ನಡೀತಾ ಇದ್ದಾವೆ ಅಂತ ಹೇಳ್ಬೋದು. ನಡೆದರೂ ಕೂಡ ಇನ್ನೂ ಈ ಸಂಸ್ಕೃತಿ ಗಟ್ಟಿಯಾಗಿದೆ ಎನ್ನುವುದನ್ನ ನಾವು ದಿಟ್ಟವಾಗಿ ಹೇಳುವಂತ ಅವಕಾಶ ನಮಗಿದೆ. ಆ ಸಂಸ್ಕೃತಿ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ನಾವು ನಿಮಗೆಲ್ಲ ಪಾಲ್ದಾರರಾಗೋಣ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲ ವಂದಿಸಿ ನನ್ನ ಮನೆಗಳು. ಸಿದ್ದೇಭ್ಯ ಓಂ ನಮಃ ಸಿದ್ದೇಭ್ಯ. ಇಂದಿನ ಜಾನಪದ ಲೋಕ ಅದರ ರೂವಾರಿಯಾದ ರಾಮು ಮುಳಿಗೆಯವರೇ, ಪಾಂಡುರಂಗ ಪಾಟೀಲವರೇ, ಬಡಿಗೇರ ಶಿವರುದ್ರಪ್ಪ ಬಡಿಗೇರವರೇ, ಚೆನ್ನು ಹೊಸಮರಿ ಸರ್ ಅವರೇ, ಎ ಕ್ಲಾಸ್ಗಳವರೇ, ನಮ್ಮ ಮಿತ್ರರಾದ ಚಿಟ್ಟ ಅವರೇ, ಸುಭಾಷ್ ಸಿಂಗ್ ಅವರು ಜಮಾದಾರಾದ ಜಾಮದಾರ್ಮ ಅವರು ಹಂಗಿದ್ದಾರವ್ರನ್ನ ನಾವು ಕೇಳಿರ. ಹೀಗಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಕೊನೆಯದಾಗಿ ಸಮಯ ಭಾಳ ಆಗೈತಿ, ಭಾಳ ಸಮಯ ಬರಬಾರ್ದ. ಏನಪ್ಪ ವಿಷಯ ಅಂದರೆ, ಜಾನಪದ ಅಂದರೆ ಜಾನ ಅಂದರೆ ಮನುಷ್ಯ, ಪದ ಅಂದರೆ ಪದ, ಜನರಿಂದ ಬಂದಂಥ ಪದನೇ ಜಾನಪದ. ಇದು ಸುಮಾರು ನಮ್ಮ ರಾಮು ಮುನಿಯವರು ಹೇಳಿದಂಗೆ ಕೃಷಿ ಪ್ರಧಾನ, ಕೃಷಿ ಬೇಸರ, ಕೃಷಿಕ, ಕೃಷಿ ಕೂಲಿಕಾರ, ಕೃಷಿ ಮನೆತನಗಳ ಇದ್ರ ಕೂತ್ಕೊಂಡು ನಡೆದಂಥ ಒಂದು ಜನಪದ ಇದೆ. ಇವು ಶಾರದ ಹುಟ್ಟಿದ್ದಲ್ಲ, ಇವು ಹಳ್ಳಿಯೊಳಗೆ ಹುಟ್ಟಿದ್ದು, ಎಲ್ಲ ಕೃಷಿ ಮಧ್ಯಗಳು ಹುಟ್ಟಿದ್ದು ಅಂತ ಇವು ಪದಗಳು ಎಲ್ಲ ಕೇಳಿರ್ಬೇಕು ನೀವು. ನಾವು ಸಣ್ಣವರಿದ್ದಾಗ ಅವ್ರಿಗೆ ಸಾಕಷ್ಟೆಲ್ಲ ಹೇಳಿಬಿಟ್ಟಾರ, ನಾವು ಮತ್ತೆ ರಿಪೀಟ್ ಮಾಡೋದು ಅರ್ಥ ಇಲ್ಲ. ಅದಕ್ಕೆ ನಮ್ಮ ಪಾಂಡುರಂಗ ಸರ್ನು ಹೇಳ್ಯಾರ, ಎಕ್ಲಾಸ್ ಅವ್ರನ್ನ ಹೇಳ್ಯಾರ, ಎಲ್ಲ ಇದ್ರ ಬಗ್ಗೆ ಜಾನಪದ ಅನ್ನೋ ವಿಷಯ ಎಲ್ಲ ಬಿಚ್ಚಿ 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 ಹೇಳಿಬಿಟ್ಟಾರೆ. ನಾನೇನು ಬಿಚ್ಚೋದೈತಿ ಎಲ್ಲ ಬಿಚ್ಕೊಂಡು ತುಂಬ್ತಾನೆ. ವಿಶೇಷ ಏನಂದ್ರೆ, ಇದು ನಮ್ಮ ಭಾಗ, ಏನು ಉತ್ತರ ಕರ್ನಾಟಕ ಅಂತೀವಿ, ಈ ಭಾಗ ಅಂತೀವಿ, ಇದೆಲ್ಲ ಇಲ್ಲಂತೆ. ನಾನು ವಿಶೇಷ ಏನು ಹೇಳೋದಂದ್ರೆ, ಕೋಸ್ಟಲ್ ಲೈನಲ್ಲಿ ಅಲ್ಲಿ ಜನ ಎಲ್ಲ ಕೃಷಿಕರು ಏನು ಮಾಡ್ತಾರೆ ಅಂದರೆ, ಮೀನಾ ಹಿಡಿಯೋದು, ಆ ತೆಂಗಿನ ಮಾಡೋದು ಮಾಡಿ ಅದ್ರ ಮೇಲೆ ಭತ್ತ ಗಿತ್ತ ಬೆಳೀತಿದ್ರು ಆ ಭಾಗದಲ್ಲಿ ಜನ. ಅದರಿಂದ ಮಾತ್ರ ಅವರು ಕೃಷಿ ಅಲ್ಲಿ ಕೂಡ ಆ ಜಾನಪದ ಹುಟ್ಟುಕೊಳ್ಳೇ ಇಲ್ಲ ಅಂತಲ್ಲ. ಆ ಸಮುದ್ರ ಹೋಗಿ ಪೂಜೆ ಮಾಡೋದು, ಅಲ್ಲಿ ಇದು ಮಾಡೋದು ಇರುತ್ತೆ, ಇದೇ ಇದೆ. ನಾನು ಒಂದು ವಿಶೇಷ ಏನು ಹೇಳೋದಂದ್ರೆ, ಅಲ್ಲಿ ಕೃಷಿಕರನ್ನು ಉದ್ಧಾರ ಮಾಡಿದಂಥ ಒಬ್ಬ ಹೆಣ್ಮಗಳು ಇಡೀ ಕೋಸ್ಟಲ್ ಲೈನಿಗೆ, ಇಡೀ ಕೋಸ್ಟಲ್ ಲೈನ್ ಕೃಷಿಕರನ್ನ ಶ್ರೀಮಂತ ಮಾಡಿದಂಥ ಒಬ್ಬ ಮಹಿಳೆ. ಆ ಮಹಿಳೆ ಅಂದರೆ ಆಕೆ ಕಾಳುಮೆಣಸಿನ ರಾಣಿ ಚೆನ್ನಭೈರಾದೇವಿ ಅಂತ. ಇವತ್ತು ಪೇಪರ್ಗೆ ಗೊತ್ತಿರಬೇಕು, ರಾಣಿ ಚೆನ್ನಭೈರಾದೇವಿ ಅಂತ. ಅವಳು 54 ವರ್ಷ ಆಕೆ ಮಹಾರಾಣಿಯಾಗಿ ಮೆರೆದು, 54 ವರ್ಷ ಜಗತ್ತಿನಲ್ಲಿ ಯಾರೂ ಅಷ್ಟು ಅವಧಿಯಲ್ಲಿ ರಾಣಿಯಾಗಿ ಆಳ್ಗ ಮಾಡಿದ್ದಿಲ್ಲ. ಅವಳು ಗೋವಾವನ್ನು ಬಿಟ್ಟು ಬಾಕಿ ಏನಿದಾವಲ್ಲ ಅವು ಪೋರ್ಚುಗೀಸರು ಮತ್ತು ಡಚ್ ವಿಷಯ ಆಗ್ತಕ್ಕಂಥ ಪ್ರದೇಶಗಳವು. ಕಾರವಾರ ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಕೇರಳ ಇರ್ಬೋದು. ಈ ಕೋಸ್ಟಲ್ ಲೈನ್ ಇದೆಯಲ್ಲ, ಆ ಕೋಸ್ಟಲ್ ಲೈನ್ ಹಿಡ್ಕೊಂಡು ಮಡಸಿಯಾಗಿದ್ದಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬ್ರಿಟಿಷರಿಗೆ ಅವಕಾಶ ಕೊಡಲಿಲ್ಲ, ಮುಸ್ಲಿಮರಿಗೆ ಅವಕಾಶ ಕೊಡಲಿಲ್ಲ, ಡಚ್ಚರಿಗೆ ಅವಕಾಶ ಕೊಡಲಿಲ್ಲ, ಪೋರ್ಚುಗೀಸರಿಗೆ ಅವಕಾಶ ಕೊಡಲಿಲ್ಲ. ಆ ಕೋಸ್ಟಲ್ ಲೈನ್ ಬದುಕಿಸಂತ ಮಹಾರಾಣಿ ಅಂದ್ರೆ ಚೆನ್ನಭೈರಾದೇವಿ. ಅವಳು ಏನ್ ಮಾಡಿದ್ಲು ಅಂದ್ರೆ, ರೈತರಿಗೆ ಆ ಭಾಗ ಶ್ರೀಮಂತ ಮಾಡ್ಬೇಕಲ್ಲ, ಇಡೀ ಭಾಗ ಶ್ರೀಮಂತ ಮಾಡ್ಬೇಕಂದ್ರೆ ಏನ್ ಮಾಡಿದ್ಲು ಅವಳು, ಅಲ್ಲಿ ಕೋಸ್ಟಲ್ ಅರಣ್ಯ, ಆ ಅರಣ್ಯ ಭಾಗದೊಳಗೆ ಈ ಕಾಳು ಮೆಣಸು ಅರಣ್ಯದೊಳಗೆ ಬೆಳೀತಿದ್ವು.
ಆ ಕಾಳು ಮೆಣಸನ್ನು ಆಯ್ಕೆ ಮಾಡ್ಕೊಂಡು ರೈತರಿಗೆ ಹಂಚಿ ಇವನ್ ನೀವು ಹುಟ್ಟಾಕ್ರಿ ಬೆಳೆಸ್ರಿ ಅಂತ ಹೇಳಿ ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಹಣಕಾಸು ಸಹಾಯ ಮಾಡಿಕೊಂಡು ಆ ಕಾಳು ಮೆಣಸುಗಳನ್ನ ಬೆಳಿಲಿಕ್ಕೆ ಹಚ್ಚಿದ್ಲಾಕಿ. ಸಿಕ್ಕಾಪಟ್ಟಿ ಅವರು ಕಾಳು ಮೆಣಸುಗಳನ್ನ ಬೆಳಿದ್ರು. ಅವನು ಏನ್ ಮಾಡ್ತಿದ್ವಿ ಇವಳು ಯುರೋಪಿಯನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಯುರೋಪಿಯನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಶ್ರೀಮಂತಿಕೆ ಅದೇನೋ ಅವರೇನು ಡಾಲರ್ಸ್ ಕೊಡ್ತಾ ಇರಲಿಲ್ಲ, ಬೆಳ್ಳಿ ಅಥವಾ ಬಂಗಾರ ಅದ್ರ ಇಕ್ವಲೆಂಟ್ ಸಿಕ್ಕಾಪಟ್ಟಿ ಶ್ರೀಮಂತ ಮಾಡಿಲ್ಲ. ಹೆಣ್ಮಕ್ಳು ಅದೇನು ಕೋಸ್ಟಲ್ ಲೈನ್ಸ್ ಅಭಿವೃದ್ಧಿ ಮಾಡಿದಂದ್ರೆ ಲೆಕ್ಕ ತಪ್ಪಿ ಅಭಿವೃದ್ಧಿ ಮಾಡಿದಂತ ಹೆಣ್ಮಕ್ಳು ಈಗೂ ಕೂಡ ಎಲ್ಲೇನಿದ್ರು ಮಾಡಿದ್ರೆ ಬೆಳ್ಳಿ ಬಂಗಾರ ಕೂಡ ಭೂಮಿಗಳು ಸಿಗಬಹುದು ಅನ್ನುವಂಥದ್ದು ಪ್ರತೀತಿ ಇದೆ. ಅಂತ ಒಬ್ಬ ಹೆಣ್ಮಗಳು ಚೆನ್ನಭೈರಾದೇವಿ ಅಂತ ನಿನ್ನೆ ರಾಷ್ಟ್ರಪತಿಯವರು ಅದು ಸ್ಟಾಂಪು ಮಾಡಿದ್ದಾರೆ. ಅದು ನಿಜವಾಗಿ ಹೇಳಿದ್ರೆ ಅದು ಯಾರೂ ಹಚ್ಚಿಲ್ಲ ಅದನ್ನ. ಅದು ಇಂಥ ಅಗಮ್ಯ, ಅದು ದೊಡ್ಡ ಗ್ರಂಥ ಇದೆ, ಪೂರ್ತಿ ಅಭ್ಯಾಸ ಮಾಡಿದ್ದೀನಿ ನಾನು ಅವನು. ಅವಳು ಚೆನ್ನಭೈರಾದೇವಿ ಅವಳು ಯುದ್ಧ ಮಾಡೋದು ಹಾಗೆ ಆ ಕಲೆ ನೋಡಿದ್ರೆ ಅವರು ಅಲ್ಲಿ ಏನು ಹಡಗ ಇದ್ವಲ್ಲ ಅಂತ ಹಡಗ ಯಾರೋ ತಿಳಿಸೋದಿರಲಿಲ್ಲ, ಅಂತ ದೊಡ್ಡ ಹಡಗ. ಇದ್ಯಾರಪ್ಪ ಹಡಗ ಅಂತ ಕೇಳಿದ್ರು ಚೆನ್ನಭೈರಾದೇವಿ ಅಂತ ಹೇಳ್ತಿದ್ರು. ಅಷ್ಟು ದೊಡ್ಡ ಗಟ್ಟಿಗೆ ಆಕೆ ಅಂತದ್ದು. ಯಾಕದು ಇಲ್ಲಿವರೆಗೆ ಹೊರಗೆ ಬಂದಿಲ್ಲ ಏನೋ, ಅದು ಜೈನ್ ವಿಶೇಷಗಳನ್ನು ಆಕಿ ಜೈನ್ ಆಕಿ. ಹಿಂಗಾಗಿ ಮನೆಗಾಕಿ ಈ ಸಲ್ಲೇಖನ ಕರ್ಕೊಂಡು ತೀರ್ಕೊಂಡ್ಲಾಕಿ. ಅವಳು ಏನಾಯ್ತು ಅಂದ್ರೆ ಅವಳನ್ನ ಅವ್ರ ಸೋದರ ಮಾವ ಲಗ್ನ ಆಗ್ಬೇಕು ಅಂತ ಇಟ್ಕೊಂಡಿದ್ದ. ಅವನ ಮೇಲೆ ಅವಳಿಗೆ ಅಪೇಕ್ಷೆ ಇರಲಿಲ್ಲ, ಮನಸ್ಸು ಇರಲಿಲ್ಲ. ಆತ ಏನ್ ಮಾಡಿಬಿಟ್ಟ ಅಂದ್ರೆ ಅವಳ ಹೆಸರು ಕಳಿಸ್ಬೇಕಂತ ಒಂದೇನೋ ಇವಳು ಸೈನಿಕ ಕಮಾಂಡರ್ ಇರ್ತಾರಲ್ಲ ಅವ್ರ ಜೊತೆಗಿದ್ದಾಳ ಏನೋ ಒಂದು ಹುಟ್ಟಿಸಿ ಅವಳ ಹೆಸರು ಹಾಳು ಮಾಡೋಕ್ಕೆ ಕೆಲಸ ಮಾಡಿಬಿಟ್ಟು ಹಿಂಗಾಗಿ ಅವ್ರಿಗೆ ಲಗ್ನ ಮಾಡ್ಕೊಳ್ಳಿಲ್ಲ. ಅವರಿಗೆ ಸಲ್ಲೇಖನ ಕುತ್ಕೊಂಡಾಕಿ ತೀರ್ಕೊಂಡ್ರು. ನಿನ್ನೆ ಅದು ಸ್ಟಾಂಪ್ ಬಿಡುಗಡೆ ಆಗಿದೆ. ಪೇಪರ್ ನೋಡಿದ್ರೆ ದ್ರೌಪದಿ ಮುರ್ಮು ಅವರು ಅದನ್ನ ಇಲ್ಲಿ ಹುಬ್ಬಳ್ಳಿ ಮಿತ್ರರು ಹೋಗಿದ್ದಾರೆ. ಹೀಗಾಗಿ ಅದನ್ನ ಇದು ಮಾಡಿದ್ದಾರೆ. ಹಿಂಗಾಗಿ ನೆನೆಸ್ಕೊಂಡೆ ಯಾವಳು ಅಂದ್ರೆ ಅಲ್ಲಿ ಪ್ರತಿಯೊಬ್ಬರನ್ನು ಶ್ರೀಮಂತರ ಮಾಡಿದಂತ ಹೆಣ್ಮಗಳು. ಅದು ಅಷ್ಟಿಷ್ಟ ಅಭಿವೃದ್ಧಿ ಆಗಲಿಲ್ಲ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಯಿತು. ಅವ್ರಿಗೆ ಬೇಕಾಗಿತ್ತು ಏರೋಪ್ಲೇನ್ಸ್ ಏನು ಮಸಾಲೆ ಬೇಕಾಗಿತ್ತು, ಕಾಳು ಮೆಣಸು ಬೇಕಾಗಿತ್ತು. ಹೀಗಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದು. ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಬೆಳ್ಳಿ ಬಂಗಾರ ಅದು ತರಿಸಿ ಸಿಕ್ಕಾಪಟ್ಟೆ ರೈತರೆಲ್ಲ ಅವರು ಶ್ರೀಮಂತರಾಗಲಿಕ್ಕೆ ಮುಖ್ಯ ಕಾರಣ. ಮತ್ತು 54 ವರ್ಷ ಸಂಬಂಧ ಆಡಳಿತ ಮಾಡಿದಂತ ಮಹಾರಾಣಿ. ಅದಕ್ಕೆ ಅವಳನ್ನು ನೆನೆಸುವಂತ ಪ್ರಸಂಗ ಇವತ್ತು ಸಿಕ್ಕಿರ್ತನಿಗೆ. ಇವತ್ತು ನನಗೊಂದು ಅವಕಾಶ ಸಿಗ್ತದು. ಪೇಪರ್ ನಾನು ಇವತ್ತು ಓದಿದೆ, ಬಹಳ ಸಂತೋಷ ಆಯ್ತು. ಎಲ್ಲಿ ಇಲ್ಲದಂತ ಇಂಥದ್ದು ನಮ್ಮ ರಾಷ್ಟ್ರಪತಿಯಿಂದ ಅದು ಉದ್ಘಾಟನೆ ಆಯ್ತಪ್ಪ ಒಂದು ಸ್ಟಾಂಪ್ ಅಂತ. ಅದಕ್ಕೆ ನಮ್ಮ ಪಾಂಡುರಂಗ ಪಾಟೀಲ್ ಸರ್ಗೆ ಮತ್ತು ನಿಮ್ಮಂತವ್ರಿಗೆ ಎಲ್ಲ ಹೇಳ್ತೀನಿ, ಹುಬ್ಬಳ್ಳಿ ಒಳಗೆ ಏನಾದರೂ ಒಂದು ಸ್ಮಾರಕ ಸಾಧ್ಯ ಆದ್ರೆ ಮಾಡಿರಬಾರ್ದು, ಉತ್ತಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ನನಗೆ ಕೊಟ್ಟು ಮಾತು ಅವಕಾಶ ಮಾಡಿಕೊಟ್ಟಿದ್ದ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಚೆನ್ನಭೈರಾದೇವಿ ಕಥೆ ನಾವು ಓದಿದೆ. ಅಕ್ಕಿ ನಮ್ಮೆಲ್ಲ ಇವತ್ತೇನು ವ್ಯಾಪಾರ ಮಾಡಾಕತ್ತೆ ಅವರಿಗೆ ಅತಿ ಉತ್ತಮವಾದ ಒಂದು ಮಾದರಿ ಐತಿ. ಅಂತ ಹೆಣ್ಮಗಳ ಬಗ್ಗೆ ತಾವು ವಿಸ್ತಾರವಾಗಿ ಮಾತಾಡಿದ್ರಿ. ತಮಗೆ ನನ್ನ ಧನ್ಯವಾದಗಳನ್ನ. ಯಾಕಂದ್ರೆ ನನಗೆ ನಿನ್ನೆ ನಮ್ಮವರ ಹೋಗಿದ್ರು, ಹುಬ್ಬಳ್ಳಿಯವರೇ ಹೋಗಿ ನಮ್ಮ ಇವತ್ತೇನು ಅಲ್ಲಿ ಸ್ಟಾಂಪ್ ಬಿಡುಗಡೆ ಮಾಡಿದ್ರು ಅದು ಕೂಡ ನಮ್ಮ ಹುಬ್ಬಳ್ಳಿಯವರ ಒಂದು ಮೆರಗು ಅನ್ನುವಂಥದ್ದು. ಉತ್ತರ ಕರ್ನಾಟಕದೊಳಗೆ ನಮ್ಮ ಹುಬ್ಬಳ್ಳಿಗೆ ಒಂದು ಮೆರಗು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಗಚ್ಚಿನವರು ಬಂದಿದ್ದಾರೆ. ಅವರಿಗೆ ನಮ್ಮ ಗಚ್ಚಿನವರು ದಯವಿಟ್ಟು ಬರಬೇಕು. ಅವರಿಗೆ ಪುಷ್ಪವನ್ನು ಕೊಡುವ ಮೂಲಕ ಅವರು ಬರಮಾಡಿಕೊಳ್ಳೋಣ. ಶ್ರೀಯುತ ನಮ್ಮ ಐಹೊಳಿ ಅವರು ಬಂದಿದ್ದಾರೆ, ಜನಕನ್ನಡ ಟಿವಿಯ ಸಂಪಾದಕರು. ಅವ್ರಿಗೂ ಸಹಿತವಾಗಿ ಐಹೊಳಿ ಅವರಿಗೆ ಜನಕನ್ನಡ ಟಿವಿಯ ಸಂಪಾದಕರು, ಅವರಿಗೂ ಸಹಿತವಾಗಿ ಪುಷ್ಪವನ್ನು ಕೊಡುವ ಮೂಲಕ ಬರಮಾಡಿಕೊಳ್ಳೋಣ. ಇನ್ನು ಕೊನೆಯದಾಗಿ ವಂದನಾರ್ಪಣೆಯನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಇದುವರೆಗೆ ಇನ್ನು ಈ ಸಮಾರಂಭದ ಕೊನೆಯ ಘಟ್ಟ. ಇದುವರೆಗೂ ಸಮಾರಂಭದ ಪ್ರಾಸ್ತಾವಿಕ ಭಾಷಣ ಮಾಡಿದ ಶ್ರೀ ಎಸ್ ಟಿ ಅವರಿಗೆ ವೇದಿಕೆ ಧನ್ಯವಾದಗಳು.
ಮುಂದಿನ ಕಾರ್ಯಕ್ರಮ ರಾಮು ಮುಲ್ಗಿ ಅವರು ವೇದಿಕೆ ಮೇಲೆ ಬರಬೇಕು. ರಾಮು ಮುಲ್ಗಿ ಅವರಿಗೆ ಪುಷ್ಪ ಕೊಟ್ಟು ಸತ್ಕಾರ ಸಮಾರಂಭ.